ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ ತಿಂಗಳಲ್ಲಿ SSSGD ಎಕ್ಸಾಮ್ ಬರ್ತಾ ಇದ್ದಾವೆ. ತುಂಬ ಜನ ಸ್ಪರ್ಧಾರ್ಥಿಗಳು ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿದ್ದೀರಾ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಪ್ರಿಪ್ರೇಷನ್ಗೆ ಅನುಕೂಲ ಆಗಲಿ ಅಂತೇಳಿ ಇನ್ನು ಮುಂದೆ ನಾನು ಸಾಧ್ಯ ಆದಷ್ಟು ವಿಡಿಯೋಗಳನ್ನು SSSGDಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಪ್ರಾಕ್ಟೀಸ್ ಸೆಟ್ ರೂಪದಲ್ಲಿ ತಮಗೆ ನೀಡಬೇಕಂತೇಳಿ ಒಂದು ಆಶಯವನ್ನು ಇಟ್ಕೊಂಡು ಬಂದಿದ್ದೀನಿ. ಇದೇ ಮೊಟ್ಟ ಮೊದಲ ಬಾರಿಗೆ ನಾನು SSSGD ಆಗಿರ್ಬೋದು ಅಥವಾ ರೈಲ್ವೆ ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ. ಇದು ನಾನು ಮಾಡ್ತಕ್ಕಂಥ ಮೊಟ್ಟ ಮೊದಲ ತರಗತಿ. ಇಲ್ಲಿವರೆಗೂ ನಾನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ನಡೆದಿರ್ತಕ್ಕಂಥ ಅದು KPA ಆಗಿರ್ಬೋದು, KPSC ಆಗಿರ್ಬೋದು, ಅಥವಾ KE ಆಗಿರ್ಬೋದು, KSP ಆಗಿರ್ಬೋದು, ಇವುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಇಲ್ಲಿವರೆಗೂ ಮಾಡ್ತಾ ಇದ್ದೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಇನ್ನು ಮುಂದೆ ನಾನು SSCಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತು RRB ಗ್ರೂಪ್ D ಇವೆಲ್ಲವುಗಳಿಗೆ ಮಾಡಲಿಕ್ಕೆ ನಾನು ಕೂಡ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಸರ್ SSSGD ಬಗ್ಗೆ ಮಾಡಿಕೊಡಿ, ರೈಲ್ವೆ ಗ್ರೂಪ್ D ಬಗ್ಗೆ ಮಾಡಿಕೊಡಿ RRBಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಎಲ್ಲ ತರಗತಿಗಳನ್ನು ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಮಾಡ್ತಕ್ಕಂಥ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವೆಶ್ಚನ್ ನಂಬರ್ 1. A ಮತ್ತು B ಒಟ್ಟಿಗೆ ಒಂದು ಕೆಲಸವನ್ನ 5 ದಿನಗಳಲ್ಲಿ ಮಾಡುತ್ತಾರೆ. ಆದರೆ ಕೆಲಸವನ್ನ ಪ್ರಾರಂಭಿಸಿ 4 ದಿನಗಳ ನಂತರ B ಯು ಕೆಲಸದಿಂದ ನಿರ್ಗಮಿಸುತ್ತಾನೆ. ಉಳಿದ ಕೆಲಸವನ್ನ ಎಯು 2 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದ್ರೆ ಎಯು ಸಂಪೂರ್ಣ ಕೆಲಸವನ್ನ ಮುಗಿಸಲು ಎಷ್ಟು ದಿನಗಳ ಸಮಯವನ್ನ ತೆಗೆದುಕೊಳ್ಳುತ್ತಾನೆ? ನೋಡ್ರಿ, ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ ಇದು. RRB ಲೋಕೋ ಪೈಲಟ್ ಅಲ್ಲಿ ಹೋದ ವರ್ಷ 2024 ನವೆಂಬರ್ 18ರಂದು ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಎಸ್, ಏನಂತ ಹೇಳಿದ್ರೆ ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 5 ದಿನಗಳಲ್ಲಿ ಮಾಡ್ತಾರಂತೆ. ನೋಡ್ರಿ, ಎ ಮತ್ತು ಬಿ ಒಂದು ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ 5 ದಿನ ಸಮಯವನ್ನು ತೆಗೆದುಕೊಳ್ತಾರೆ. ಕೇವಲ 2 ಸೆಕೆಂಡ್ ಒಳಗಡೆ ಉತ್ತರ ಕಂಡಿಡ್ಕೊಳ್ಬಹುದು. ನೀವು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಒಂದು ಕೆಲಸ ಇದೆ ಪಿಲ್ಲಿ, ಒಂದು ಕೆಲಸ ಇದೆ, ಹೌದಾ? ಎಸ್, ಇದು ಒಂದು ಕೆಲಸ ಅಂತ ಅನ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಒಂದು ಕೆಲಸ, ಇದು ಕಂಪ್ಲೀಟ್ ಆಗಿ ಒಂದು ಕೆಲಸ. ಇದು ಈ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? ಎ ಮತ್ತು ಬಿ ಸೇರ್ಕೊಂಡು 5 ದಿನದಲ್ಲಿ ಮಾಡ್ತಾರೆ. 5 ದಿನದಲ್ಲಿ ಮಾಡ್ತಾರೆ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ, ಹೌದಾ? ಎಸ್, 5 ದಿನ ಆದ್ವಾ? ನೋಡಿ, 5 ದಿನ ಆಯ್ತಾ? 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ ಆಯ್ತು. ಯಾರು ಮಾಡ್ತಾರೆ ಅದನ್ನ? ಎ ಮತ್ತು ಬಿ ಸೇರಿಕೊಂಡು 5 ದಿನದಲ್ಲಿ ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾರೆ, ಹೌದಾ? ಎಸ್, ಮುಂದೆ ಏನಂತ ಹೇಳಿದ್ರೆ 4 ದಿನಗಳ ನಂತರ ಕೆಲಸವನ್ನ ಪ್ರಾರಂಭಿಸಿ 4 ದಿನಗಳ ನಂತರ, ಇಲ್ಲಿ 4 ದಿನ ಆಯ್ತಾ? ಎಸ್, 4 ದಿನಗಳ ನಂತರ ಯಾರು ಕೆಲಸ ಬಿಡ್ತಾರಂತೆ? ಬಿ ಕೆಲಸವನ್ನ ಬಿಟ್ಟು ಬಿಡ್ತಾನೆ. ಬಿ ಕೆಲಸವನ್ನ ಬಿಟ್ಟು ಬಿಡ್ತಾನೆ, ಮುಗ್ದ ಹೋಯ್ತು. 4 ದಿನ ಕೆಲಸ ಕೂಡಿ ಮಾಡಿದ್ದಾರೆ. 4 ದಿನ ಕೆಲಸ ಮಾಡಿದರೆ ಇಬ್ರು ಕೂಡ್ಕೊಂಡು ಬಿಟ್ಟು ಹೋಗ್ಬಿಟ್ಟ ಅವನು ಬಿ ಅಂತಕ್ಕಂಥವನು. ಉಳಿದಿರ್ತಕ್ಕಂಥ ಕೆಲಸ ಎಷ್ಟು? 1 ದಿನದ ಕೆಲಸ ಉಳಿದದ. 1 ದಿನದ ಕೆಲಸ ಉಳಿದದ. ಆ 1 ದಿನದ ಕೆಲಸವನ್ನ ಯಾರು ಮಾಡ್ತಾರಂತೆ? ಎ ಮಾಡ್ತಾನಂತೆ. ಎ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನೆ. ಈ 1 ದಿನದ ಕೆಲಸ ಮಾಡ್ಲಿಕ್ಕೆ ಎ ಎಷ್ಟು ದಿನ ತೆಗೆದುಕೊಳ್ತಾನೆ? 2 ದಿನ ತೆಗೆದುಕೊಳ್ತಾನಂತೆ. ಹಾಗಾದ್ರೆ ಕಂಪ್ಲೀಟ್ ಈ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾನೆ ಅಂತ ಕ್ವಶನ್ ಕೇಳಿದ್ರೆ, ಇದು ಇಬ್ರು ಕೂಡಿ ಮಾಡ್ತಕ್ಕಂಥ 1 ದಿನ ಕೆಲಸ, 1 ದಿನ, 1 ದಿನ, 1 ದಿನ, 1 ದಿನ. ಹಾಗಾದ್ರೆ ಎ ಆ 1 ದಿನದ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ? 2 ದಿನದಲ್ಲಿ ಮಾಡ್ತಾನೆ. ಇಲ್ಲಿ ಕೂಡ 1 ದಿನ ಕೆಲಸ, ಅದನ್ನು ಕೂಡ 2 ದಿನದಲ್ಲಿ ಮಾಡ್ತಾನೆ. ಇದು ಕೂಡ 1 ದಿನ ಕೆಲಸ, ಅದನ್ನು ಕೂಡ 2 ದಿನದಲ್ಲಿ ಮಾಡ್ತಾನೆ. ಇದನ್ನು ಕೂಡ ಇಬ್ರು ಕೂಡ 1 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ, ಅದನ್ನು ಕೂಡ 2 ದಿನದಲ್ಲಿ ಮಾಡ್ತಾನೆ. ಅದನ್ನು ಕೂಡ 2 ದಿನದಲ್ಲಿ ಮಾಡ್ತಾನೆ. ಹಾಗಾದ್ರೆ 2, 2, 2, 2, 2, 5 ಎಷ್ಟಾಯ್ತು? 10 ಆಯ್ತಲ್ಲ. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸವನ್ನ 10 ದಿನದಲ್ಲಿ ಮಾಡ್ತಾನೆ. ಎಷ್ಟೊತ್ತು ಬೇಕಾದ್ರೆ ಉತ್ತರ ನೀಡಲಿಕ್ಕೆ? ಇಲ್ಲೇ ಗೊತ್ತಾಯ್ತಲ್ಲ ನಿಮಗೆ, ಇಬ್ರು ಕೂಡಿ 1 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಉಳಿದಿರುತ್ತೆ. ಅದನ್ನ ಎ 2 ದಿನದಲ್ಲಿ ಮಾಡ್ತಾನೆ, ಹೌದಾನೆ? 2 ದಿನದಲ್ಲಿ ಆ ಕೆಲಸ ಮಾಡ್ತಾನೆ. ಹಾಗಾದ್ರೆ ಉಳಿದಿರ್ತಕ್ಕಂಥ 4 ದಿನದ ಕೆಲಸ 2 ದಿನ, 2 ದಿನ, 2 ದಿನ, 2 ದಿನ, 2, 5 10 ದಿನ ಆಗುತ್ತೆ. ಎ ಆ ಕೆಲಸವನ್ನ 10 ದಿನದಲ್ಲಿ ಮಾಡ್ತಾರೆ. ರೈಟ್ ಆನ್ಸರ್, ಕ್ಲಿಯರ್. ಗೊತ್ತಾಯ್ತು? ಆಯ್ಕೆ ಇದನ್ನ ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅರ್ಥ ಆಗ್ತಾ ಸ್ನೇಹಿತರೆ? ಎಸ್, ದಯವಿಟ್ಟು ಎಷ್ಟು ಜನ ನಿಮ್ಮ ಸ್ನೇಹಿತರು SSSGDಗೆ ಪ್ರಿಪೇರ್ ಆಗ್ತಾ ಇದ್ರೆ ಎಲ್ಲರಿಗೂ ವಿಡಿಯೋ ಹಂಚ್ಕೊಳ್ಳಿ. ದಯವಿಟ್ಟು ನಿಮ್ಮ ಸಹಕಾರ ನನಗೆ ಅತ್ಯಗತ್ಯ ಅಂತ ಹೇಳ್ತಾ ಇದ್ದೀನಿ ಪ್ರತಿ ಸಾರಿ ನಾನು. ಎಸ್, ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. ಮರಳಿನ ರಾಶಿಯು ಬಲವೃತ್ತಾಕಾರದ ಶಂಕುವಿನ ಆಕಾರದಲ್ಲಿದೆ. ನೋಡ್ರಿ, ಈ ರೀತಿಯಾಗಿ ಮರಳಿನ ರಾಶಿಯನ್ನು ಹಾಕಿದ್ದಾರೆ. ಶಂಕುವಿನ ಆಕೃತಿಯಲ್ಲಿ, ಶಂಕುವಿನ ಆಕಾರದಲ್ಲಿ ಒಂದು ಮರಳನ್ನ ಗುಡ್ಡೆ ಆಕಾರದಲ್ಲಿ ಹಾಕಿದ್ದಾರೆ. ಇದರ ಓರೆ ಎತ್ತರ 10 ಅಡಿ ಮತ್ತು ತಳದ ವ್ಯಾಸ 16 ಅಡಿ ಆದರೆ ಮರಳಿನ ರಾಶಿಯ ಪರಿಮಾಣವನ್ನ ಕಂಡುಹಿಡಿಯಿರಿ. ಅಂದ್ರೆ ಈ ಮರಳಿನ ರಾಶಿಯ ಘನಫಲವನ್ನ ಕಂಡುಹಿಡಿಯಿರಿ, ಅಥವಾ ಈ ಶಂಕುವಿನ ಘನಫಲವನ್ನ ಕಂಡುಹಿಡಿಯಿರಿ.
ಏನೇನು ದತ್ತಾಂಶ ಕೊಟ್ಟಿದ್ದಾನೆ, ಓರೆ ಎತ್ತರ ಕೊಟ್ಟಿದ್ದಾನೆ. ಇದು ಓರೆ ಎತ್ತರ ಎಷ್ಟಂತೆ 10 ಅಡಿ ಅಂತ ಕೊಟ್ಟಿದ್ದಾನೆ. ಆಮೇಲೆ ವ್ಯಾಸ ಕೊಟ್ಟಿದ್ದಾನೆ. ವ್ಯಾಸ ಅಂತಂದ್ರೆ ಈಗ ಇಲ್ಲಿಂದ ಹಿಡಿದು ನೇರವಾಗಿ ಇಲ್ಲಿಗಿರ್ತಕ್ಕಂಥದ್ದು ಇದಕ್ಕೆ ವ್ಯಾಸ ಅಂತ ಕರಿತೀವಿ. ಇಲ್ಲಿಗೆ ಎಷ್ಟಡಿ 16 ಅಡಿ ವ್ಯಾಸ ಕೊಟ್ಟಿದ್ದಾನೆ. ನಿಮಗಿಲ್ಲಿ ವ್ಯಾಸ ಅಂದ್ಮೇಲೆ ಗೊತ್ತಾಗುತ್ತೆ ಇದು ಏನಾಗುತ್ತೆ, ವೃತ್ತದ ಒಂದು ಕೇಂದ್ರ ಬಿಂದುವಿಂದ ಪರಿಧಿ ಮೇಲೆ ಎಳಿತಕ್ಕಂಥದ್ದು ಇದಕ್ಕೆ ತ್ರಿಜ್ಯ ಅಂತ ಕರಿತೀವಿ ನಾವು. ಇದು ರೇಡಿಯಸ್. ಈ ಕಡೆ ಒಂದು ತ್ರಿಜ್ಯ, ಈ ಕಡೆ ಒಂದು ತ್ರಿಜ್ಯ ಇರುತ್ತೆ. 2 ತ್ರಿಜ್ಯ ಕೂಡಿದ್ರೆ ಒಂದು ರೇಡಿಯಸ್ ಆಗುತ್ತೆ, ಒಂದು ವ್ಯಾಸ ಆಗುತ್ತೆ. ಅದಕ್ಕೋಸ್ಕರ ಒಂದು ಡಯಾಮೀಟರ್ ಇಸ್ ಈಕ್ವಲ್ ಟು 2r ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಹೌದಾ? ಹಾಗಾದ್ರೆ ಇದು ಕಂಪ್ಲೀಟ್ ಆಗಿ r ಆಯ್ತಂತಂದ್ರೆ ಇದು ತ್ರಿಜ್ಯ ಎಷ್ಟಿರುತ್ತೆ, ಇದು 8 ಇರುತ್ತೆ, ಈ ಕಡೆ ಇದು ಎಷ್ಟಿರುತ್ತೆ 8 ಇರುತ್ತೆ. ಹೌದಾ? ಇದು ಕ್ಲಿಯರ್ ಆಯ್ತಾ ನಿಮ್ಗೆ? ಎಸ್. ಈಗ ಈ ಒಂದು ಶಂಕುವಿನ ಆಕಾರದ ಘನಫಲವನ್ನ ಪರಿಮಾಣವನ್ನ ಕಂಡಿಡಿದ್ರೆ ಅಂತ ಕೇಳಿರ್ತಾನೆ. ಎಸ್. ಹಾಗಾದ್ರೆ ಈ ಶಂಕುವಿನ ಘನಫಲವನ್ನ ಕಂಡಿಡಿತಕ್ಕಂಥ ಸೂತ್ರ ಹಚ್ಕೊಳ್ಬೇಕು. 1/3 π r² h ಅಂತಕ್ಕಂಥದ್ದು ಈ ಶಂಕುವಿನ ಘನಫಲವನ್ನ ಕಂಡಿಡಿತಕ್ಕಂಥ ಸೂತ್ರ ಇದು. ಹಾಗಾದ್ರೆ ಇಲ್ಲಿ 1/3 ಹಚ್ಕೊಳ್ಳೋದು. ಪೈ ವ್ಯಾಲ್ಯೂ ಏನು, ಭಿನ್ನ ರಾಶಿಯಲ್ಲಿ ಹಚ್ಕೊಳ್ಬೇಕಾದ್ರೆ 22/7 ಅಂತ ಹಚ್ಕೊಳ್ಳಿ. ಇಲ್ಲ ನಾವು ದಶಮಾಂಶದಲ್ಲಿ ಹಚ್ಕೊಳ್ತೀವಿ ಅಂತಂದಾಗ ಇದಕ್ಕೆ ದಶಮಾಂಶ ಮಾಡಿದಾಗ ಎಷ್ಟಾಗುತ್ತೆ, 7 3 21 3.14 ಇದು ದಶಮಾಂಶದಲ್ಲಿ ಆಗುತ್ತೆ. 7 ಇಲ್ಲಿ ಏನಾದ್ರೂ 7 ಅಕ್ಕಪಕ್ಕ 7 ಇತ್ತಂತಂದ್ರೆ 22/7 ಅಂದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಲ್ಲಿ 7 14 7 ಬಗ್ಗೆ ಯಾವ ಸಂಖ್ಯೆಗಳು ಇರಲಿಲ್ಲ ಅಂತಂದ್ರೆ ಇದನ್ನ ಹಚ್ಕೊಂಡು ಲೆಕ್ಕ ಮಾಡಿಬಿಡಿ. ಭಿನ್ನರ ದಶಮಾಂಶದಲ್ಲಿ ಇರ್ತಕ್ಕಂಥದ್ದು. ಎಸ್. ಈಗ ನೋಡ್ರಿ ಪೈ ವ್ಯಾಲ್ಯೂ ಗೊತ್ತಾಯ್ತು. r ತ್ರಿಜ್ಯ ಗೊತ್ತಾಯ್ತು ನೋಡ್ರಿ. ವ್ಯಾಸ ಕೊಟ್ಟಿದ್ದಾನೆ, ಅದನ್ನ ತ್ರಿಜ್ಯ ಮಾಡ್ಕೊಂಡ್ವಿ. 16 ಇತ್ತು, ಈ ಕಡೆ 8 ಈ ಕಡೆ 8 ಮಾಡಿದ್ವಿ. ತ್ರಿಜ್ಯ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಗೊತ್ತು. ನೆಕ್ಸ್ಟ್ ಹೈಟ್. ಹೈಟ್ ಯಾವ್ದು ಇದರಲ್ಲಿ? ಇದು ಅಲ್ಲ, ಇದು ಓರೆ ಎತ್ತರ. ಸ್ಲಂಟ್ ಹೈಟ್ ಅಂತ ಕರಿತೀವಿ, ಅದು ಓರೆ ಎತ್ತರ. ನಮಗೆ ಬೇಕಾಗಿರೋದು ಆ ಹೈಟ್ ಅಲ್ಲ, ಈ ಹೈಟು. ಈ ಹೈಟ್ ಇದೆಯಲ್ಲ, ಈ ಹೈಟ್ ಬೇಕು ನಮಗೆ. ಹೌದಾ? ಈ ಹೈಟ್ ಗೊತ್ತಾಗಬೇಕು. ಈ ಹೈಟ್ ಗೊತ್ತಾಗಬೇಕಾದ್ರೆ ಇದು 8 ಇದೆ, ಇದು 10 ಇದೆ, ಇದೆಷ್ಟು ಇರುತ್ತೆ? ಡೈರೆಕ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸುವಾಗ ಇದನ್ನು ಹೇಳಿದ್ದೀನಿ. ಎಲ್ಲಿ ಸರ್ ಅದು ಎಲ್ಲಿ ಬರುತ್ತೆ ಸರ್ ಇದು ಡೈರೆಕ್ಷನ್ ಅಂತ ಕೇಳ್ಬೋದು. ಎಸ್. ಡೈರೆಕ್ಷನಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಕಡೆಗೆಲ್ಲ ಸುತ್ತುವರ್ಕೊಂಬಂದು ಇಲ್ಲಿ ಬಂದು ನಿಂತು ಬಿಟ್ಟಿರ್ತಾನೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಮೊನ್ನೆ ತಾನೇ ಬಿಡಿಸಿರ್ತಕ್ಕಂಥ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಕ್ವಶನ್ ಕೇಳಿದ್ದು ಇದಷ್ಟೇ ಕೇಳಿದೆ, ಇವೆರಡುಗಳ ನಡುವಿನ ದೂರ ಎಷ್ಟು? ಇಲ್ಲೇ ರೈಟ್ ಆಂಗಲ್ ಇರುತ್ತೆ. ಹಾಗಾದ್ರೆ ದೂರ ಎಷ್ಟು ಅಂತ ಕೇಳಿದಾಗ ಈ ಲಂಬಕೋನ ತ್ರಿಭುಜದಲ್ಲಿ AC² = AB² + BC² ಅಂತ ಸೂತ್ರ ಹಚ್ಕೊಂಡು ಮಾಡಬೇಕು, ಅಂದ್ರೆ ಉತ್ತರ ಸಿಗುತ್ತೆ. ಆ ಥರ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವಾಗ ಇಲ್ಲಿ ಪೈಥಾಗೋರಸ್ ತ್ರಿವಳಿಗಳ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಇಲ್ಲಿ 3 ಇತ್ತಂದ್ರೆ ಇಲ್ಲಿ 4 ಇರುತ್ತೆ, ಇಲ್ಲಿ 3 ಇದ್ದು ಇಲ್ಲಿ 4 ಇದ್ರೆ ಇಲ್ಲಿ 5 ಖಂಡಿತ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೆ ಇದು ಬದಲೇ ಆಗಲ್ಲ. ಬಟ್ ಬದಲೇ ಆಗ್ಬೋದು. ಇದು 3 ಇಲ್ಲಿ ಬರ್ಬೋದು, 4 ಇಲ್ಲಿ ಬರ್ಬೋದು. ಹೌದಾ? 3 ಇಲ್ಲಿ ಬರ್ಬೋದು, 4 ಇಲ್ಲಿ ಬರ್ಬೋದು, ಬಟ್ 5 ಇಲ್ಲೇ ಇದ್ದೇ ಇರುತ್ತೆ. 3 4 5 ಇವು ಪೈಥಾಗೋರಸ್ನ ತ್ರಿವಳಿಗಳು. 3 4 ಮತ್ತು 5 ಸುಮಾರು ಇದಾವೆ. ಇಲ್ಲಿ 6 ಅಂತ ಇಟ್ಕೊಳ್ಳಿ. ಇಲ್ಲಿ 6 ಇತ್ತಂದ್ರೆ ಇಲ್ಲಿ 8 ಇರುತ್ತೆ. ಇಲ್ಲಿ 6 ಇದ್ದು ಇಲ್ಲಿ 8 ಇದ್ರೆ ಇಲ್ಲಿ 10 ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಬದಲೇ ಆಗಲ್ಲ. ಇವೆರಡು ಬದಲೇ ಆಗ್ಬೋದು. 6 ಇಲ್ಲಿ ಬರ್ಬೋದು, 8 ಇಲ್ಲಿ ಬರ್ಬೋದು. ಒಟ್ಟಿನಲ್ಲಿ 6 ಮತ್ತು 8 ಮತ್ತು 10 ಇವು 3 ತ್ರಿವಳಿಗಳು, ಪೈಥಾಗೋರಸ್ನ ತ್ರಿವಳಿಗಳು. ಎಸ್. ಇಲ್ಲಿ ನೋಡ್ರಿ, ಈಗ ಇದು ಒಂದು ರೈಟ್ ಆಂಗಲ್. ಹೌದಾ? ಇಲ್ಲಿ 8 ಇದೆ, ಇಲ್ಲಿ 10 ಇದೆ ಮೇಲೆ ನೋಡ್ರಿ. ಇಲ್ಲೇ 8 ಇದೆ, ಇಲ್ಲಿ 10 ಇದೆ ಮೇಲೆ ಇಲ್ಲಿ ಎಷ್ಟಿರುತ್ತೆ? 6 ಇರುತ್ತೆ ತಾನೆ. ಹಾಗಾದ್ರೆ ಹೈಟ್ ಎಷ್ಟಿದೆ? 6 ಇದೆ. ಸಿಕ್ಬಿಡ್ತು ನೋಡ್ರಿ ನಮಗೆ ಹೈಟಿಗೆ. ಎಷ್ಟು ಸಿಂಪಲ್ ಆಗಿ ಸಿಕ್ತಲ್ಲ. ಎಸ್. ಇದು ಗೊತ್ತಿರ್ಬೇಕು ನಮಗೆ. ಹೌದಾ? ಎಸ್. ಈಗ ಹೈಟ್ ಸಿಕ್ತು, ರೇಡಿಯೇಷನ್ ಸಿಕ್ತು. ಈ ಸೂತ್ರ ಪ್ರಕಾರ ಬಿಡಿಸ್ಕೊಂಡ್ ಹೋಗ್ಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ನಮಗೆ. ಎಸ್ ಇಸ್ ಈಕ್ವಲ್ ಟು 1/3ಗೆ 1/3 ಇಂಟು ಪೈ ವ್ಯಾಲ್ಯೂ ನಾನು ಇದನ್ನ ಹಚ್ಕೊಳ್ತೀನಿ 3.14 ಇಂಟು ಆರ್ ಅಂದ್ರೆ ಎಷ್ಟು? 8 8 ಸ್ಕ್ವಯರ್ ಇಂಟು ಎಚ್ ಅಂದ್ರೆ ಎಷ್ಟು? ಹೈಟು 6. ಹೌದಾ? ಮುಗಿತಾ ಇದು? ಎಸ್. ಈಗ 3ಕ್ಕ ನಾವು 6 ಕ್ಯಾನ್ಸಲ್ ಮಾಡಕ್ಕೆ ಬರ್ತಲ್ಲ. 3 1 3 3 2 6 ಮುಗಿತಾ? ಎಸ್. ಇಲ್ಲಿ ಏನು ಉಳಿತು? 3.14 ಇಂಟು ನೀವಿಲ್ಲಿ 8 ಸ್ಕ್ವೇರ್ ಇಂದ 8 8 64 64ಕ್ಕೆ 2ಕ್ಕೆ ನೇರವಾಗಿ ಗುಣಾಕಾರ ಮಾಡಿ ಹಚ್ಕೊಳ್ಬೋದು. ನೀವು ಇಲ್ಲಿ 8 8 64 ಆಗುತ್ತೆ. 64 2 128. ಹೌದಾ? 6 4 8 2 4 8 2 6 12 ಎಷ್ಟಾಯ್ತು?
8 64, ನಾನು ಒಂದು ಸ್ಟೆಪ್ ಮಿಸ್ ಮಾಡಿಸ್ತಾ ಇದ್ದೀನಿ, ಹೌದಾ? 8 64 ಆಗುತ್ತೆ. ಈ 64ಕ್ಕೆ ಮತ್ತು ಈ 2ಕ್ಕೆ ಗುಣಾಕಾರ ಮಾಡಿದ್ರೆ 2 4 8, 2 6 12. ಅದನ್ನು ಕೂಡ ಹಚ್ಚಿಬಿಟ್ಟೆ ನಾನು. ಮುಗಿತಾ? ಎಸ್. ಈಗ ಏನ್ ಮಾಡಬೇಕು? 3.14ಗೆ 128 ಅಂತ ಗುಣಾಕಾರ ಮಾಡಬೇಕು ಅಷ್ಟೇ. ಏನು ಮಾಡಬೇಕು? 8 4 32ಕ್ಕೆ 2 ಕೈಲೆ ಬಂತು 3. 8 1 8 3 11 ಕೈಲೆ ಬಂತು 1. 8 3 24 1 25. ಮುಗಿತಾ? 8ರಿಂದ ಎಸ್ ಗುಣಾಕಾರ ಮಾಡ್ತಕ್ಕಂಥದ್ದೇ ಟೈಮ್ ತೆಗೆದುಕೊಳ್ಳುತ್ತೆ. 2 4 8, 2 1 2, 2 3 6. ಸ್ಪೀಡಾಗಿ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಬೇಕು. 1 4 1 3 ಇವೆಲ್ಲವುಗಳನ್ನು ಕೂಡಿಸ್ಕೊಳ್ಬೇಕು. ಇಲ್ಲಿ 2 ಬಿಟ್ಟು ಪಾಯಿಂಟ್ ಇದೆಯಲ್ಲ, 2 ಬಿಟ್ಟು ಪಾಯಿಂಟ್ ಬಿಟ್ರೆ ಉತ್ತರ ಮುಗಿದೋಯ್ತು. 2 9 ಎಷ್ಟಾಯ್ತು? 2 1 5 2 7 4 11ಕ್ಕೆ 1 ಕೈಲೆ ಬಂತು 1. 1 2 2 2 4 6 10 ಕೈಲೆ ಬಂತು 1. 3 1 4. ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಡಬೇಕು. 2 ಬಿಟ್ಟು ಪಾಯಿಂಟ್ ಕೊಟ್ರೆ 401.92 ಘನ ಅಡಿ. ನೋಡ್ರಿ, ಘನ ಅಡಿ ಏನಾಗುತ್ತೆ? ಈ ಮರಳಿನ ರಾಶಿಯ ಪರಿಮಾಣ ಆಗುತ್ತೆ, ಹೌದಾ? ಕೇಳಿದ ಕ್ವಶನ್ ಅದೇ ತಾನೆ? ಎಸ್, ಪರಿಮಾಣವನ್ನು ಕಂಡಿಡ್ರಿ. 401.9 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಎಲ್ಲಿ ಕೇಳಿದ್ರೆ SSC GD 31/2023 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡ್ರಿ, SSC GD 31/2023 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 3. 11 ಸಂಖ್ಯೆಗಳ ಸರಾಸರಿ 17. ಅವುಗಳಲ್ಲಿ ಮೊದಲ 5 ಸಂಖ್ಯೆಗಳ ಸರಾಸರಿ 16 ಆದರೆ ಕೊನೆಯ 5 ಸಂಖ್ಯೆಗಳ ಸರಾಸರಿ 19. ಹಾಗಾದ್ರೆ 6ನೆಯ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಈ ಕ್ವಶನ್ ಎಲ್ಲಿ ಕೇಳಿದರೆ SSC MTS 11/11/2024 ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ ಶಿಫ್ಟ್ 1 ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಸೇಮ್ ಟು ಸೇಮ್ ಕ್ವಶನ್ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಫ್ರೀ ಕೋಚಿಂಗ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ. 9 ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾರೆ, ಆಮೇಲೆ 5 ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾರೆ, ಮೊದಲ 5 ಸಂಖ್ಯೆಗಳು, ಆಮೇಲೆ ಕೊನೆಯ 3 ಸಂಖ್ಯೆಗಳು ಕೇಳಿದರೆ. ಹಾಗಾದ್ರೆ 6ನೇ ಸಂಖ್ಯೆ ಯಾವುದು? ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ದಾರೆ, ಹೌದಾ? ಎಸ್. ಇಲ್ಲಿ 11 ಸಂಖ್ಯೆಗಳ ಸರಾಸರಿ 17. 11 ಸಂಖ್ಯೆಗಳ ಸರಾಸರಿ ಎಷ್ಟಂತೆ? 17 ಅಂತೆ. ಹಾಗಾದ್ರೆ ಟೋಟಲ್ ಆ 11 ಸಂಖ್ಯೆಗಳು ಒಟ್ಟು ಮತ್ತೆ ಎಷ್ಟಾಗುತ್ತೆ? 17 1 17ಕ್ಕೆ 7 ಕೈಲೆ ಬಂತು 1. 17 1 17 1 18 187 ಆಗುತ್ತೆ. ಈ 11 ಸಂಖ್ಯೆಗಳದ್ದು 187 ಆಯ್ತು, ಹೌದಾ? 11 ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಾಯ್ತು? 187 ಆಯ್ತು. ಮೊದಲ 5 ಸಂಖ್ಯೆಗಳ ಸರಾಸರಿ 16. ನೋಡ್ರಿ, ಮೊದಲ 5 ಸಂಖ್ಯೆಗಳ ಸರಾಸರಿ ಎಷ್ಟಂತೆ? 16 ಅಂತೆ. ಹಾಗಾದ್ರೆ ಈ 5 ಸಂಖ್ಯೆ ಒಟ್ಟು ಮತ್ತೆ ಎಷ್ಟಂತೆ? 16 80 ಆಯ್ತು. ಫಸ್ಟ್ 5 ನಂಬರ್ಸ್. ಆಮೇಲೆ ಕೊನೆಯ 5 ಸಂಖ್ಯೆಗಳ ಸರಾಸರಿ 19. ಲಾಸ್ಟ್ 5 ನಂಬರ್ಸ್ ಎಷ್ಟಾಯ್ತು? ಎಷ್ಟಂತೆ? 19. ಹಾಗಾದ್ರೆ 19 ಎಷ್ಟಾಗುತ್ತೆ? 95 ಆಯ್ತು. ಇವೆರಡು ಕೂಡಿಸ್ಕೊಳ್ರಿ. ಈಗ 0 1 5 5 8 1 9 195 ಆಯ್ತು. ಸಾರಿ, 175 ಆಯ್ತು. ಈ 175 ಎಷ್ಟು ಸಂಖ್ಯೆವು? 5 5 10 ಸಂಖ್ಯೆಗಳ ಸರಾಸರಿ ಎಷ್ಟಾಯ್ತು? 175 ಆಯ್ತು. ಈ ಕಡೆಯಿಂದ 5 ಸಂಖ್ಯೆ, ಈ ಕಡೆಯಿಂದ 5 ಸಂಖ್ಯೆ, ಮಿಡಲ್ ಒಂದು ಸಂಖ್ಯೆ ಉಳಿದಿರುತ್ತೆ, ಅದೇ 6ನೇ ಸಂಖ್ಯೆ. ಈ ಕಡೆ 5, ಈ ಕಡೆ 5 10, ಮಿಡಲ್ ಒಂದು ಸಂಖ್ಯೆ ಉಳಿದಿರುತ್ತಲ್ಲ, ಅದು 6ನೇ ಸಂಖ್ಯೆ ಆಗಿರುತ್ತೆ. ಹಾಗಾದ್ರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ 187 ಆಗಿದೆ. 187. ಹಾಗಾದ್ರೆ ಇದು 80, ಇದು 90, ಇವೆರಡು ಕೂಡಿಸಿದ್ರೆ 175 ಆಗುತ್ತೆ. ಹಾಗಾದ್ರೆ 187ರಲ್ಲಿ 175 ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 6ನೇ ಸಂಖ್ಯೆಯಲ್ಲಿ ಮಿಡಲ್ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾದ್ರೆ 7ರಲ್ಲಿ 5 ಹೋದ್ರೆ 2, 8ರಲ್ಲಿ 1 ಹೋದ್ರೆ 8ರಲ್ಲಿ 7 ಹೋದ್ರೆ 1, 1ರಲ್ಲಿ 1 ಹೋದ್ರೆ 0. ಹಾಗಾದ್ರೆ 6ನೇ ಸಂಖ್ಯೆ ಯಾವುದು? 12 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಆಯ್ಕೆ 12 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ರೀಸೆಂಟ್ ಆಗಿ 2024ರಲ್ಲಿ SSC MTS ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 4. 2 ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ HCF 12 ಆಗಿದ್ದು ಅವುಗಳ ಅನುಪಾತ 13:15 ಆಗಿದೆ. ಹಾಗಾದ್ರೆ ಆ 2 ಸಂಖ್ಯೆಗಳ ಲಸಾಅವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಈ ಕ್ವಶನ್ ಕೂಡ 2023 4/10/2023 SSC CPOದಲ್ಲಿ ಶಿಫ್ಟ್ 3 ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ? ಮೋಸ ಕೊಟ್ಟಿದ್ದಾರೆ, ಲಸಾವನ್ನ ಕಂಡಿಡ್ರಿ ಅಂತಂದರೆ. ಹಾಗಾದ್ರೆ ಸಂಖ್ಯೆಗಳು ಕೊಟ್ಟಿಲ್ಲ, ಅವುಗಳ ಬದಲಾಗಿ ಆ ಸಂಖ್ಯೆಗಳ ರೇಷಿಯೋ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು? ಸಿಂಪಲ್ ಆಗಿ ಆ ಸಂಖ್ಯೆಗಳನ್ನ ಕಂಡುಹಿಡ್ಕೊಂಡ್ಬಿಡುವ ನಾವು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ.
2 ಮತ್ತು 6 ಇದಾವೆ. ಆ 2 ಸಂಖ್ಯೆಗಳು 2 ಮತ್ತು 6 ಇದಾವೆ ಅಂತ ಇಟ್ಕೊಳ್ಳಿ. ಈ 2 ಮತ್ತು 6 ಸಂಕ್ಷೇಪಿಸಿದ್ರೆ ಎಷ್ಟಾಗುತ್ತೆ? 2 1 2, 2 3 6. ಇವು ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ. ಆ 2 ಸಂಖ್ಯೆ ಯಾವುದು? 2 ಮತ್ತು 6. ಹೌದು ತಾನೆ? 2 ಮತ್ತು 6 ನಾವು ಕನಿಷ್ಠ ಮಾಡಿದಾಗ 1:3 ಆಯ್ತು. ಆ 1:3 ಕೊಟ್ಟಿದ್ದಾರೆ. ಹಾಗಾದ್ರೆ ಈ 2 ಸಂಖ್ಯೆಗಳದ್ದು ಮಸ ಕೊಟ್ಟಿದ್ದಾರೆ. ಹಾಗಾದ್ರೆ ಈ 2 ಸಂಖ್ಯೆ ಮಸ ಏನಾಗುತ್ತೆ ನೋಡ್ರಿ? 2 2 1 2, 2 3 6 2 ಆಗುತ್ತೆ. ಮಸ ಏನಾಗುತ್ತೆ? 2 ಆಗುತ್ತೆ. ಇದನ್ನೊಂದು ಗುಣಾಕಾರ ಮಾಡಿದ್ರೆ ಮತ್ತೆ ಲಸ ಆಗುತ್ತೆ. ಹೌದಾ? ಇವು 2 ಒಂದೇ ಮಗ್ಗೆಯಲ್ಲಿ ಹೋಗ್ತಿರ್ಬೇಕು, ಅದು ಏನಾಗುತ್ತೆ? ಮಸ ಆಗುತ್ತೆ. ಹಾಗಾದ್ರೆ 2 ಮಸ ಬಂತು. ಈಗ 2 ಸಂಖ್ಯೆ ಕಂಡಿಡಿದ ಎಷ್ಟು ಈಜಿ ನೋಡ್ರಿ. ರೇಷಿಯೋ ಕೊಡ್ತಾನೆ, 2ಕ್ಕೆ 1ಕ್ಕೆ ಗುಣಾಕಾರ ಮಾಡಿದ್ರೆ 1 ಸಂಖ್ಯೆ ಸಿಗುತ್ತೆ. 2 1 2. ಅದ ಮಸದಿಂದ ಈ ರೇಷಿಯೋಕ್ಕೆ ಗುಣಾಕಾರ ಮಾಡಿದ್ರೆ ಇನ್ನೊಂದು ಸಿಗುತ್ತೆ. 2 3 6. ಅದೇ ರೀತಿಯಾಗಿ ಇಲ್ಲಿ ಮಸದಿಂದ ಈ ರೇಷಿಯೋಕ್ಕೆ ಗುಣಾಕಾರ ಮಾಡಿದ್ರೆ 1 ಸಂಖ್ಯೆ ಸಿಗುತ್ತೆ. ಅದೇ ಮಸದಿಂದ ಈ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಇನ್ನೂ 1 ಸಂಖ್ಯೆ ಸಿಗುತ್ತೆ. ಸಿಗ್ತಿಲ್ಲ ಇಲ್ಲಿ? ಅದೇ ರೂಲ್ಸ್ ಅನ್ನ ಫಾಲೋ ಮಾಡೋಕಿಲ್ಲ ನಾವು. ಯಾವಾಗಲೂ ಮಸ ಉಳಿದಿರ್ತಕ್ಕಂಥ ಆ 2 ಸಂಖ್ಯೆಗಳ ಅಪವರ್ತಿ ಆಗಿರುತ್ತೆ. ಅದು ಏನಾಗಿರುತ್ತೆ? ಅಪವರ್ತಿ ಆಗಿರುತ್ತೆ. ಅಂದ್ರೂ ಅಷ್ಟೇ, ಅಥವಾ 12ರ ಮಗ್ಗೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಇರ್ತವೆ. ಇವು ಮಸದ ಮಗ್ಗೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಇರ್ತಾವೆ. ಇಲ್ಲಿ 2 ಇದೆ ತಾನೆ? ಎಸ್, 2 ಮಸ ಆಯ್ತಾನೆ. ಆ 2ರ ಮಗ್ಗೆಯಲ್ಲಿ ಬರುತ್ತೆ 2 ಮತ್ತು 6. ಅದೇ ರೀತಿಯಾಗಿ 12 ಮೇಲೆ ಈ ಸಂಖ್ಯೆ 12ರ ಮಗ್ಗೆಯಲ್ಲಿ ಬರುತ್ತೆ, ಈ ಸಂಖ್ಯೆ 12ರ ಮಗ್ಗೆಯಲ್ಲಿ ಬರುತ್ತೆ. ಆಗ ರೇಷಿಯೋ ಕೊಟ್ಬಿಟ್ಟಿದ್ರೆ 12 13 ಎಷ್ಟು ಬರುತ್ತೆ ಆ ಸಂಖ್ಯೆ ಬರುತ್ತೆ. ಇಲ್ಲಿ 12 15 ಎಷ್ಟು ಬರುತ್ತೆ ಆ ಸಂಖ್ಯೆ. 2 1 2, 2 3 6. ಮತ್ತ ಸೇಮ್ ಅದೇ ತರನಾಗಿ ಈಗ 12 13 ಎಷ್ಟಾಗುತ್ತೆ? 13 2 26ಕ್ಕೆ 6 ಕೈಲ ಬಂತು 2. 13 1 13, 13 1 2 ಎಷ್ಟಾಗುತ್ತೆ? 13 1 2 15, 156 ಒಂದು ಸಂಖ್ಯೆ ಸಿಕ್ಬಿಡುತ್ತೆ ನಮಗಿಲ್ಲಿ. 156 ಎಂದು ಒಂದು ಸಂಖ್ಯೆ. ನೆಕ್ಸ್ಟ್ 15 2 30 ಕೈಲ ಬಂತು 3. 15 1 15 3 18, 2 ಸಂಖ್ಯೆ ಸಿಕ್ಬಿಟ್ಟು ನಮಗೆ ಮುಗಿದ ಹೋಯ್ತು. ಆ 2 ಸಂಖ್ಯೆಗಳು 156 ಮತ್ತು 180. ಈಗ ಲಸ ಕೇಳಿದ್ದಾರೆ. ಲಸ ಕಂಡಿಡಿದ ಎಷ್ಟತ್ತು? ಒಂದು ಸಂಖ್ಯೆ ಗೊತ್ತು, 2 ಸಂಖ್ಯೆ ಗೊತ್ತು, ಮತ್ತು ಮಸ ಕೂಡ ಗೊತ್ತು. ನಮಗೆ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ. ಒಂದು ಮೊದಲನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆನ 2 ಗುಣಾಕಾರ ಮಾಡೋದಕ್ಕೂ ಮತ್ತು ಈ 2 ಸಂಖ್ಯೆಗಳ ಲಸ LCM ಮತ್ತು ಈ 2 ಸಂಖ್ಯೆಗಳ HCF ಗುಣಾಕಾರ ಮಾಡೋದಕ್ಕೂ ಉತ್ತರ ಒಂದೇ ಬರುತ್ತೆ. ಗುಣಾಕಾರ ಮಾಡೋದಕ್ಕೂ ಉತ್ತರ ಒಂದೇ ಬರುತ್ತೆ ಅಂತಕ್ಕಂಥದ್ದು ಒಂದು ರೂಲ್. ಹೌದಾ? ಎಸ್. ಈಗ 1ನೇ ಸಂಖ್ಯೆ ಗೊತ್ತು ನಮಗೆ. ಎಷ್ಟು? 1ನೇ ಸಂಖ್ಯೆ ಗೊತ್ತು, 2ನೇ ಸಂಖ್ಯೆನೂ ಗೊತ್ತು ನಮಗೀಗ. ಹೌದಾ? 156. ಹೌದಾ? ಎಸ್. ಇಂಟು 180, 2ನೇ ಸಂಖ್ಯೆನೂ ಕೂಡ ಗೊತ್ತು 180. ಅದರಲ್ಲಿ LCM ಗೊತ್ತಿಲ್ಲ, LCM ಗೊತ್ತಿಲ್ಲ, ಕಂಡುಹಿಡಿಬೇಕು. ಇಂಟು HCF ಗೊತ್ತು ನಮಗೆ. ಎಷ್ಟು? HCF 12. ಹೌದಾ? ನಾವು ಕಂಡುಹಿಡಿಬೇಕಾದ LCM ಈಕ್ವಲ್ ಟು ಎಷ್ಟಿದೆ? 156 ಇಂಟು 180. ಈ 12 ಗುಣಾಕಾರ ಇದೆ. ಇಸ್ ಈಕ್ವಲ್ ಟು ಈ ಕಡೆ ಬಂದಾಗ ಎಷ್ಟಾಗುತ್ತೆ? ಭಾಗಾಕಾರ 12 ಆಯ್ತು. ಈ 12 ಎಲ್ಲಿ ತಿಲ್ಲಿ ಅದು ನೋಡ್ರಿ. ಅದು LCM ಇಂಟು 12 ಅದ ನೋಡ್ರಿ. ಇಲ್ಲಿ ಹಿಂಗಿದೆ 12. ಹೌದಾ? ನಾನೇನ್ ಮಾಡಿ 12ಅನ್ನ ಗುಣಾಕಾರ ಇರತಕ್ಕಂಥದ್ದನ್ನ ಇಸ್ ಈಕ್ವಲ್ ನ ಕಡೆದಿಂದ ಭಾಗಾಕಾರ ಹಚ್ಚಿದ್ದೀನಿ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ 12ರ ಬಗ್ಗೆ ಅಲ್ಲಿ ಕ್ಯಾನ್ಸಲ್ ಮಾಡಿಬಿಡಿ. 12 1 12, 12 1 12, ಇಲ್ಲಿ 15 12 3 ಉಳಿತು, 36 ಆಯ್ತು. 12 3 36 ಮುಗಿದ ಹೋಯ್ತಲ್ಲ. ಎಸ್. ಹಾಗಾದ್ರೆ LCM ಈಕ್ವಲ್ ಟು 13 ಇಂಟು 180 ಉಳಿತು. ಹಾಗಾದ್ರೆ ಈ 0ಕ್ಕೆ 0, 13 8 54ಕ್ಕೆ 4 ಕೈಲ ಬಂತು 5, 13 1 13, 13 1 5 23. ಹಾಗಾದ್ರೆ LCM ಎಷ್ಟಾಗ್ತಾ? 2 ಸಂಖ್ಯೆಗಳದು 2340 ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 2340. ಎಸ್, 2340 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಈ ರೀತಿ ಬಿಡಿಸ್ತಕ್ಕಂಥದ್ದು ಗೊತ್ತಿರಬೇಕು, ಸ್ಪೀಡ್ ಆಗಿ ಮಾಡಬೇಕು. ಯಾವಾಗ ನಮಗೆ ರೇಷಿಯೋ ಸಿಕ್ತೋ ತಕ್ಷಣ HCF ಪದ ಇವೆರಡು ಗುಣಾಕಾರ ಮಾಡಿ 2 ಸಂಖ್ಯೆ ಸಿಕ್ಬಿಡುತ್ತೆ 2 ಸೆಕೆಂಡ್ ಒಳಗಡೆ ಉತ್ತರ. ಯಾವಾಗ ಇವೆರಡು ಸಂಖ್ಯೆಗಳು ಸಿಕ್ಕು, ಈ 2 ಸಂಖ್ಯೆಗಳಿಂದ ಇದಕ್ಕೆ ಡಿವೈಡ್ ಮಾಡಿದ್ಮೇಲೆ, ಇವೆರಡು ಸಂಖ್ಯೆಗಳನ್ನ ಇದರಿಂದ ಡಿವೈಡ್ ಮಾಡಿದ್ಮೇಲೆ ನಮಗೆ ಲಸ ಸಿಕ್ಬಿಡುತ್ತೆ. 20 ಸೆಕೆಂಡ್ ಒಳಗಡೆ ಲೆಕ್ಕ ಬಿಡಿಸ್ಬೋದು ಇದನ್ನ. ಹೌದಾ? ಎಸ್. ನೆಕ್ಸ್ಟ್ ಕ್ವಶನ್ 5. ಯಾವ ದೊಡ್ಡ ಸಂಖ್ಯೆಯು 3026 ಮತ್ತು 5053 ಭಾಗಿಸಿ 11 ಮತ್ತು 13 ಕ್ರಮವಾಗಿ ಶೇಷವನ್ನ ಉಳಿಸುತ್ತವೆ? ಇದು ಶೇಷ 11 ಉಳಿತಂತೆ, ಇದು ಶೇಷ 13 ಉಳಿತಂತೆ. ಯಾವ ಸಂಖ್ಯೆ ದೊಡ್ಡ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು? ಈ ಕ್ವಶನ್ ಎಲ್ಲಿ ಕೇಳಿದರೆ SSC GD 9/12/2021 ಫಸ್ಟ್ ಶಿಫ್ಟ್ ಅಲ್ಲಿ ಈ ಕ್ವಶನ್ ಕೇಳಿದ್ದಾರೆ ನೋಡ್ರಿ.
SSGD ಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಇದನ್ನ ಭಾಗಿಸ್ತಕ್ಕಂಥ ಮತ್ತು ಇದನ್ನ ಭಾಗಿಸ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ನಾನು ಈಗಾಗಲೇ ಹೇಳಿದೆ ನನ್ನ ಪ್ರೀವಿಯಸ್ ಮಹತ್ತಮ ಸಾಮಾನ್ಯ ಅಪವರ್ತ ಮಹಾ ಅದೇ ಸಂಖ್ಯೆಯಲ್ಲಿ ಕಂಡುಹಿಡಬೇಕಾಯ್ತೇನು HCF ಅನ್ನ ಕಂಡುಹಿಡಿಬೇಕು. ಏನ್ ಹೇಳ್ತಿದೆ HCF ದ ಮಗ್ಗಿಯಲ್ಲಿ ಬರ್ತವೆ ಇವು ಅಷ್ಟೇ. ಹೌದು, HCF ದ ಅಪವರ್ತ್ಯಗಳಾಗಿರ್ತಾವ ಅಂತ ಹೇಳಿದೆ ನಾನು. ಎಸ್, ಹಾಗಾದ್ರೆ ಇಲ್ಲಿ ಶೇಷಿ ಏನು ಉಳಿತೆ 11 ಉಳಿತೆ. ಕ್ರಮವಾಗಿ ಇಲ್ಲಿ 13 ಉಳಿತಂದ್ರೆ ಆ 13 ಮತ್ತು 11 ಮೈನಸ್ ಮಾಡಿಬಿಡೋಣ. ಅಂದ್ರೆ ಆ ಮಸಾದಿಂದ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಸಿಗುತ್ತೆ ನಮಗೆ. ಇಲ್ಲೇ 6ರಲ್ಲಿ 1 ಹೋದ್ರೆ 5, ನೆಕ್ಸ್ಟ್ 2ರಲ್ಲಿ 1 ಹೋದ್ರೆ 1, 0, 3 3015 ಇದೆಯಲ್ಲ, ಆ ಮಸದಿಂದ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಇದು. ಶೇಷ 11 ಉಳಿಯುತ್ತೆ. ಎಸ್, ಈಗ 3ರಲ್ಲಿ 3 ಹೋದ್ರೆ 0, 5ರಲ್ಲಿ 1 ಹೋದ್ರೆ 4, 0, 5, 5040 ಏನಿದು ಆ ಒಂದು ಮಸದಿಂದ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಇದು. ಈಗ ನಾವು ಕಂಡುಹಿಡಬೇಕಾಗಿದ್ದನು ಮಸ ಕಂಡುಹಿಡಬೇಕಷ್ಟೇ. ಯಾವ್ದಾವ್ರದ್ದು ನೋಡ್ರಿ, 3015 ಮತ್ತು 5040 ಮಹಸ ಕಂಡಿಡ್ಬಿಡ್ರಿ, ಉತ್ತರ ಮುಗ್ದ ಹೋಯ್ತು. ಮಹಸ ಕಂಡಿಡ್ಬೇಕಂದ್ರೆ ಎರಡೂ ಮಗ್ಗಿಯಲ್ಲಿ ಇರಬೇಕು ಅಂತ ಹೇಳಿದೆ ನಾನು. ಹೌದಾ, 5 ಇಲ್ಲಿನೂ ಹೋಗುತ್ತೆ ಇಲ್ಲಿನೂ ಹೋಗುತ್ತೆ. ಹಾಗಾದ್ರೆ 5ರಿಂದ ಚಿಕ್ಕ ಸಂಖ್ಯೆಯಿಂದ ಮಾಡ್ರಿ ನೀವು. 5 6ಲೆ 30, 5 3ಲೆ 15 ಅಂತ ಲೆಕ್ಕ ಹಚ್ಕೊಂಡ್ ಮಾಡಿದ್ರೆ ಉತ್ತರ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ನೋಡ್ರಿ, ಈ ರೀತಿ ಹಚ್ಕೊಳ್ತೀರಿ. ಸುಮಾರು ಜನರು ಭಾಗಾಕಾರವನ್ನು ಇದೇ ರೀತಿ ಮಾಡ್ತಾರೆ, ಇದು ತಪ್ಪು. ಯಾಕೆ ತಪ್ಪು ಅಂತ ಕೇಳ್ರಿ, ಈಗ ಹೇಳ್ತೀನಿ. 5 6ಲೆ 30 ಹೋಯ್ತು. ಈಗ ಎಷ್ಟು ಇಳಿಸ್ಕೊಂಡ್ರಿ? 1 ಇಳಿಸ್ಕೊಂಡ್ರಿ. ಇಲ್ಲಿ ಏನೇ ಶೇಷ ಉಳಿಲಿಲ್ಲ, 1 ಇಳಿಸ್ಕೊಂಡ್ರಿ. 5ರ ಮಗ್ಗಿಯಲ್ಲಿ 1 ಇದೆಯೇನು? 1 ಉಳಿಲಿಲ್ಲ ಅಂತ ಹೇಳಿ ಕಳಿಸಿ ನೇರವಾಗಿ 5 ಇಳಿಸ್ಕೊಳ್ಳಕ್ಕೆ ಬರಲ್ಲ. ಈ ಉತ್ತರದಲ್ಲಿ ಭಾಗಲಬ್ಧದಲ್ಲಿ 0 ಕೊಟ್ಕೊಂಡು 5 ಇಳಿಸ್ಕೊಳ್ಬೇಕು. ಅವಾಗ 5 ಆಗುತ್ತೆ. ಅವಾಗ 5 3ರಲ್ಲಿ 15 ಆಗುತ್ತೆ. ಹಿಂಗ ಭಾಗ ಮಾಡಿ ನೋಡ್ರಿ. 63 ಹಚ್ಕೊಂಡಿದ್ರಿ, ಇದು 603 ಆಗುತ್ತೆ. ಹೌದಾ? ಎಸ್, ಇದೆ 5 10 50. ಇದು 50 ಅಂತ ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ಟೆ ನಾನು. ಹೌದಾ, ಈಗ ಇಲ್ಲಿ 4 ಉಳಿತು. 5ರ ಮಗ್ಗೆ 4 ಐತೇನು? ಇಲ್ಲ. ಇದೊಂದು 0 ಇಳಿಸ್ಕೊಳ್ಬೇಕಾದ್ರೆ ಇಲ್ಲಿ 0 ಹಚ್ಕೊಳ್ಬೇಕು. ಅವಾಗ ಇದು 40 ಆಗುತ್ತೆ. 5 8 40, ಇದು 1008 ಆಗುತ್ತೆ. ನೋಡ್ರಿ, ಇವೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು. ಹೌದಾ, SSGD ಅಥವಾ RRB ಅಲ್ಲಿ ಈ ರೀತಿ ಕ್ವಶನ್ಗಳು ಇರ್ತವೆ. ಎಸ್, ನೆಕ್ಸ್ಟ್ 5ರ ಮಗ್ಗೆಯಲ್ಲಿ ಹೋಗಲ್ಲ, 2ರ ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಹೋಗಲ್ಲ. 3ರ ಮಗ್ಗೆಯಲ್ಲಿ ಇದು ಹೋಗುತ್ತೆ, ಇದು ಕೂಡ ಹೋಗುತ್ತೆ. 6 3 9 3ರ ಮಗ್ಗೆಯಲ್ಲಿ ಐತಿ. 8 1 9 3ರ ಮಗ್ಗೆಯಲ್ಲಿ ಐತಿ ಅಂದ್ಮೇಲೆ 3ರ ಮಗ್ಗೆಯಲ್ಲಿ 2 ಹೋಗ್ತವೆ. 3 2ರಲ್ಲಿ 6, 0 0, 3 1ದಲ್ಲಿ 3, 3 3ರಲ್ಲಿ 9, 1 ಉಳಿತು 10 ಆಗುತ್ತೆ. ಮತ್ತೆ 3 3 9, 1 ಉಳಿತೆ 18 ಆಗುತ್ತೆ. 3 6 18 ಹೋಯ್ತು. ನೆಕ್ಸ್ಟ್ ಮತ್ತೆ 3ರ ಮಗ್ಗೆಯಲ್ಲಿ ಹೋಗ್ತಾವೆ ನೋಡ್ರಿ. 2 1 3 3ರ ಮಗ್ಗೆಯಲ್ಲಿ ಹೋಗುತ್ತೆ. 3 3 6 ಇದು ಕೂಡ 3ರ ಮಗ್ಗೆಯಲ್ಲಿ ಹೋಗುತ್ತೆ. 3 6ರಲ್ಲಿ 18, 2 ಉಳಿತೆ 21 ಆಗುತ್ತೆ. 3 7 21 ಮುಗಿತಾ? ಎಸ್, 3 1ದಲ್ಲಿ 3, 3 1ದಲ್ಲಿ 3, 3 7 6 ಮುಗಿದ ಹೋಯ್ತು. ನೆಕ್ಸ್ಟ್ 67 ಮತ್ತು 112 ಯಾವ ಮಗ್ಗೆಗೆ ಹೋಗ್ತವೇನು? ಹೋಗಲ್ಲ. 67ರ ಮಗ್ಗೆಗೆ ಹೋಗುತ್ತಾನೆ. ಇದು ನೋಡ್ರಿ, 67 ಕೂಡಿಸಿದ್ರೆ ಎಷ್ಟಾಗುತ್ತೆ? 134 ಆಗುತ್ತೆ. 112 ಐತೆ. ಹಾಗಾದ್ರೆ ಇವೆರಡು ಯಾವ ಮಗ್ಗೆಯಲ್ಲಿ ಹೋಗಲ್ಲ. ಹಾಗಾದ್ರೆ ಮಸ = 5 × 3 ಇದಷ್ಟೇ ಮಸ ಆಗುತ್ತೆ. ಎಷ್ಟಾಯ್ತು? ಹಾಗಾದ್ರೆ 5 3 15, 15 3 45 ಆಗುತ್ತಲ್ಲ. ಹಾಗಾದ್ರೆ 45 ಮಸ ಆಯ್ತು. ಹಾಗಾದ್ರೆ ಅತಿ ದೊಡ್ಡ ಸಂಖ್ಯೆ 45. 3026ಕ್ಕೆ ಗುಣಾಕಾರ ಭಾಗಾಕಾರ ಮಾಡಿದ್ರೆ 11 ಶೇಷ ಉಳಿತೆ. ಅದೇ 45ರಿಂದ 5053ಕ್ಕೆ ಭಾಗಾಕಾರ ಮಾಡಿದ್ರೆ 13 ಶೇಷ ಉಳಿತೆ. ಇದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಇಲ್ಲ. ಇದು ಎರಡನ್ನ ಭಾಗಾಕಾರ ಮಾಡಿಕೊಂಡು 11 ಮತ್ತು 13 ಶೇಷವನ್ನು ಉಳಿಸ್ತಕ್ಕಂಥ ಸಂಖ್ಯೆ ಯಾವುದು ಇಲ್ಲ. ಕ್ಲಿಯರ್ ಆಯ್ತು? ಅರ್ಥ ಆಯ್ತದು? ಎಸ್, ಮುಂದಿನ ಕ್ವಶನ್ 6. 12 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಘನ ಗೋಳಾರ್ಧವನ್ನು n ಸಮಾನ ಶಂಕುಗಳನ್ನಾಗಿ ಕರಗಿಸಲಾಗಿದೆ. ಪ್ರತಿಯೊಂದಕ್ಕೆ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ 8 ಸೆಂಟಿಮೀಟರ್ ಆಗಿರುತ್ತದೆ. ಹಾಗಾದ್ರೆ n ಮೌಲ್ಯವನ್ನ ಕಂಡು ಹಿಡಿಯಿರಿ. ಅಂದ್ರೆ n ಮೌಲ್ಯ ಅಂದ್ರೇನು? ಎಷ್ಟು ಶಂಕುಗಳಾಗ್ತವೆ ಅದನ್ನು ಕಂಡಿರಿ ಅಂತ ಕ್ವಶನ್ ಕೇಳಿ. ಈ ಕ್ವಶನ್ ಕೂಡ SSC MTS ಅಲ್ಲಿ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್ 14/11/2023 ಶಿಫ್ಟ್ 3 ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಒಂದು ಘನ ಗೋಳಾರ್ಧ, ಇದು ಒಂದು ಗೋಳಾರ್ಧ ಅಂತಂದಾಗ ಇದರ ಅರ್ಧ ನೋಡ್ರಿ, ಇದರ ಅರ್ಧ ಇದೇನಿದೆಯಲ್ಲ, ಈ ಘನದ ಗೋಳಾರ್ಧವನ್ನ, ಇದು ಈ ಭಾಗ ಅರ್ಧ, ಮೇಲೆದರಲ್ಲಿ ಕೆಳಗದರಲ್ಲಿ ಒಟ್ಟ ಈ ಅರ್ಧವನ್ನ, ಈ ಅರ್ಧನ ಏನ್ ಮಾಡಿದರೆ, ಘನದ ಈ ಗೋಳಾರ್ಧವನ್ನ ಏನ್ ಮಾಡಿದ್ರಂತೆ, ಗೋಳಾರ್ಧವನ್ನು n ಸಮಾನ ಶಂಕುಗಳನ್ನಾಗಿ ರೆಡಿ ಮಾಡಿದ್ದಾರೆ.
ಶಂಕುಗಳನ್ನು ರೆಡಿ ಮಾಡಿದ್ದಾರೆ. ಎಲ್ಲ ಶಂಕುಗಳು ಸಮಾನ ಇದಂತೆ, ಹೌದಾ? ಶಂಕುಗಳನ್ನಾಗಿ ಮಾಡಿದ್ದಾರೆ. ಎಷ್ಟು ಶಂಕುಗಳನ್ನು ಮಾಡಿದರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು ನಾವು. ಇವಾಗ ಇದನ್ನು ಕರಗಿಸಿ, ಅರ್ಧ ಗೋಳಾಕೃತಿಯನ್ನು ಕರಗಿಸಿ ಸಣ್ಣ 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 ಶಂಕು ಮಾಡಿದ್ದಾರೆ. ಎಲ್ಲವೂ ಸಮಾನಾಕೃತಿ ಶಂಕುಗಳಿದಾವೆ. ಈ ಶಂಕುಗಳದ್ದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ 6 ಸೆಂಟಿಮೀಟರ್ ತ್ರಿಜ್ಯ ಇಲ್ಲಿದ್ದಿಲ್ಲ. ಎಸ್, ಇದೆಷ್ಟಂತ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎತ್ತರ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಎತ್ತರ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಹಾಗಾದ್ರೆ ಈ ಗೋಳಾರ್ಧವನ್ನು ಕತ್ತರಿಸಿ ಈ ಆಕೃತಿಯ ಶಂಕುಗಳನ್ನು ಎಷ್ಟು ಮಾಡಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ಗೊತ್ತಾಯ್ತು? ಇದು SSC MTS 14/11/2024 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಹಾಗಾದ್ರೆ ನಮ್ಮ ಮೊದಲು ಏನು ಗೊತ್ತಿರ್ಬೇಕು? ನಾವು ಇದರ ಘನಫಲ ಕಂಡುಹಿಡಿತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಈ ಒಂದು ಆಕೃತಿ ಘನಫಲ ಕಂಡುಹಿಡಿತಕ್ಕಂಥ ಗೊತ್ತು ನಮ್ಗೆ ಈಗಾಗಲೇ. ಇದರ ಆಕೃತಿ ಕಂಡು 1/3 πr²h ಇದ್ರ ಸೂತ್ರ. ಇದ್ರ ಸೂತ್ರ ಗೊತ್ತಲ್ಲ ಏನು? 1/3 πr²h ಇದರ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದು. ಪೈ ವ್ಯಾಲ್ಯೂ ಗೊತ್ತು, ನೆಕ್ಸ್ಟ್ r² 6 ತ್ರಿಜ್ಯನೂ ಗೊತ್ತು, h ಹೈಟು ಗೊತ್ತು ನಮಗೆ. ಇಲ್ಲಿ ನೋಡ್ರಿ, ಇಲ್ಲಿ 6 ಆಯ್ತು, ಇದು 8 ಆಯ್ತು ಅಂದ್ರೆ ಇದೆಷ್ಟು ಇರುತ್ತೆ? 10 ಇರುತ್ತೆ, ಹೌದಾ? ಇದು ಗೊತ್ತಿರ್ಲಿ, ಇದೇನು ಅವಶ್ಯಕತೆ ಇಲ್ಲ, ಗೊತ್ತಿರಬೇಕು. ಎಸ್, ಹಾಗಾದ್ರೆ ಈ ಘನ ಗೋಳಾರ್ಧದ ಘನಫಲವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಏನು? ಘನ ಗೋಳಾರ್ಧದ ಈ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನಂದ್ರೆ 2/3 πr³ ನೋಡ್ರಿ. 2/3 πr³ ಘನದ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದು. ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದು 1/3 πr²h. ಎಸ್, ಇದು ಏನಿದೆಯಲ್ಲ, ಈ ಕಂಪ್ಲೀಟ್ ಈ ಗೋಳವನ್ನು ತೆಗೆದುಕೊಂಡು ಇಷ್ಟಿಷ್ಟು ಶಂಕುಗಳನ್ನಾಗಿ ಮಾಡಿದಾರಂತೆ. ಎಷ್ಟು ಶಂಕುಗಳನ್ನು ಮಾಡಿದ್ದಾರೆ ಗೊತ್ತಿಲ್ಲ ನಮಗೆ. ಆ n ಶಂಕುಗಳು. ಅವಾಗ ಏನಾಗುತ್ತೆ, ಈ ಒಂದು ಗೋಳಾಕೃತಿ, ಈ ಒಂದು ಶಂಕು ಟೋಟಲ್ ಎಷ್ಟು ಸಂಖ್ಯೆಗಳು ಅದು ಮತ್ತು ಈ ಗೋಳ ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಒಂದು ಶಂಕುವಿನ ಘನಫಲ ಇದು. ಅಂತವ್ ಎಷ್ಟು ಶಂಕು ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಇವೆರಡು ಗುಣಾಕಾರ ಮಾಡಿದ್ರೆ ಈ ಗೋಳಾಕೃತಿಯ ಘನಫಲ ಸಿಗುತ್ತೆ ನಮಗೆ. ಅರ್ಧ ಗೋಳದ ಘನಫಲ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಇದು ಇನ್ನೊಂದ್ಸರಿ ಹೇಳ. ಎಸ್, ಈ ಅರ್ಧದ ಗೋಳದ ಘನವನ್ನ ಕರಗಿಸಿ ಸಣ್ಣ ಸಣ್ಣ ಮಾಡಿದರೆ ಒಂದು ಗೋಳದ ಘನಫಲ 1/3 πr²h. ಅಂತವು n ಇದಾವೆ. ಎಷ್ಟಿದಾವೆ ಗೊತ್ತಿಲ್ಲ, n. ಹಾಗಾದ್ರೆ ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ ಇದರ ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ಅದ್ರ ವ್ಯಾಲ್ಯೂ ಏನಿದೆ? 2/3 πr³. ಗೊತ್ತಾಯ್ತಾ? ಎಸ್, ಇದರ ಈ ಒಂದು ಗೋಳದ 12 ಸೆಂಟಿಮೀಟರ್ ತ್ರಿಜ್ಯ ಅಂತ ಕೊಟ್ಟು ಬಿಟ್ಟಿದ್ದಾರೆ. ತ್ರಿಜ್ಯ ಇಲ್ಲಿದ್ದಲ್ಲಿಗೆ ಎಷ್ಟು? ತ್ರಿಜ್ಯ ಎಷ್ಟಂತೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಸ್, ಈಗ ಪೈದ ವ್ಯಾಲ್ಯೂ ಗೊತ್ತು, 6 ತ್ರಿಜ್ಯ ಗೊತ್ತು, ಇಲ್ಲಿ ಪೈ ಗೊತ್ತು, r² ಗೊತ್ತು, h ಗೊತ್ತು, ಈಸಿಯಾಗಿ ಲೆಕ್ಕ ಮಾಡ್ಬೋದು. ಇಲ್ಲಿ ನೋಡಿ, ಈಗ ಇಲ್ಲಿ ಪೈ ಅದ, ಇಲ್ಲಿ ಪೈ ಅದ, ಕ್ಯಾನ್ಸಲ್ ಮಾಡ್ಬೋದಲ್ಲ? ಎಸ್, ಈ ಪೈ ಕ್ಯಾನ್ಸಲ್, ಈ ಪೈ ಕ್ಯಾನ್ಸಲ್, ಇಲ್ಲಿ ಈ 3 ಕ್ಯಾನ್ಸಲ್, ನಾವು ಇಲ್ಲೇ ಮೈನಸ್ ಮಾಡಿಬಿಡ್ತೀನಿ, ಇಲ್ಲಿ 3 ಕ್ಯಾನ್ಸಲ್. ಹಾಗಂತೇಳಿ ಇಲ್ಲಿ r³ ಇಲ್ಲಿ r³ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ r ವ್ಯಾಲ್ಯೂ 6 ಇದೆ, ಇಲ್ಲಿ r ವ್ಯಾಲ್ಯೂ 12 ಇದೆ, ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಅದನ್ನ ಮಾಡಿಬಿಟ್ರಿ. ಎಸ್, ಈಗ ಇಲ್ಲಿ ಏನು ಉಳಿತು? 2 × r. r ಅಂದ್ರೆ ಎಷ್ಟು? 12 ಇದೆ ತಾನೆ? 12³ ಅಂದ್ರೆ 3 ಸಾರಿ 12 × 12. ಇದನ್ನ ಹಚ್ಕೊಂಡ್ವೆ = ಇಲ್ಲಿ ಏನು ಉಳಿದು? 1 ಪೈ ವ್ಯಾಲ್ಯೂ ಮುಗೀತು. r², r ಅಂದ್ರೆ ಎಷ್ಟು? ಇಲ್ಲಿ 6 × 6 ಇಂಟು ಏನಿದೆ ಇಲ್ಲಿ? h ಎಷ್ಟಿದೆ? ಹೈಟ್ 8 ಇದೆ, ಹೌದಾ? ಇಂಟು n. ಹೌದಾ? ಮುಗಿದೋಯ್ತಾ? ಕ್ಲಿಯರ್ ಆಯ್ತಾ? ಹಚ್ಕೊಂಡಿದ್ದು ಗೊತ್ತಾಯ್ತಾ? ಇಲ್ಲಿ 2 ಗೆ 2, r³ ಇದೆ, r 12 ಇದೆ, 3 ಸಾರಿ ಹಚ್ಕೊಂಡಿದ್ವಿ. ನೆಕ್ಸ್ಟ್ r = 6 ಇದೆ, 6 ಅನ್ನ ಸ್ಕ್ವೇರ್ 2 ಸಾರಿ ಹಚ್ಕೊಂಡಿದ್ವಿ. ಹೈಟ್ ಏನಿದೆ? 8 ಇದೆ, 8 ಕಚ್ಚು ಇಂಟು n ಗೆ n. ಇವಾಗ ಈ ಕಡೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬಂದ್ರೆ ಕ್ಯಾನ್ಸಲ್ ಮಾಡಿ ನೋಡ್ರಿ. 6 × 1 6, 6 × 2 12. ನೆಕ್ಸ್ಟ್ 6 × 1 6, 6 × 2 12. ಈ ಕಡೆ 8 ಉಳಿತು, ಈ ಕಡೆ 12 2 2 2. ಇಲ್ಲಿ ನೋಡ್ರಿ, 2 2 4, 4 2 8. ಇಲ್ಲಿ 8 ಐತೆ, 2 2 4, 4 2 8. 8 ಈ 8 ಕ್ಯಾನ್ಸಲ್, ಮುಗಿತಾ? ಇಲ್ಲಿ ಏನು ಉಳಿತು? 12 ಉಳಿತು. ಇಲ್ಲಿ ಏನು ಉಳಿತು? n ಉಳಿತು. ಹಾಗಾದ್ರೆ n = ಇಲ್ಲೇ ಸಿಕ್ಬಿಡ್ತು ನೋಡ್ರಿ, n = 12 ಶಂಕುಗಳನ್ನ ಮಾಡಬಹುದು. ರೈಟ್ ಆನ್ಸರ್. ಸಿಂಪಲ್ ಆಯ್ತಲ್ಲ? n = ಏನು? 12 ಶಂಕುಗಳನ್ನ ಮಾಡಬಹುದು. ಈ ಒಂದು ಅರ್ಧ ಗೋಳಾಕೃತಿಯನ್ನು ತೆಗೆದುಕೊಂಡು 12 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂಥದ್ದು, 6 ಸೆಂಟಿಮೀಟರ್ ತ್ರಿಜ್ಯ ಮತ್ತು 8 ಸೆಂಟಿಮೀಟರ್ ಹೈಟ್ ಇರತಕ್ಕಂಥ ಸಮಾನ ಶಂಕುಗಳನ್ನ 12 ಮಾಡಬಹುದು ಈ ಒಂದು ಘನದಿಂದ. ಕ್ಲಿಯರ್ ಆಯ್ತು? ಆಯ್ಕೆಯಲ್ಲಿದನ 12 ಅಂತೇಳಿ. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 7.
ಅರ್ಮಾನ್ 2,17,600 ರೂಪಾಯಿಗಳನ್ನು ತನ್ನ 4 ಜನ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳಿಗೆ ಮತ್ತು 5 ಜನ ಸೋದರಳಿಯರಿಗೆ ಹಂಚುತ್ತಾನೆ. ನೋಡ್ರಿ, ಎಷ್ಟು ರೂಪಾಯಿನಂತೆ? 2,17,600 ರೂಪಾಯಿಗಳನ್ನು ಹಂಚ್ತಾ ಇದ್ದಾನೆ. ಯಾರ್ಯಾರಿಗೆ ಹಂಚ್ತಾ ಇದ್ದಾನೆ? ಗಂಡು ಮಕ್ಕಳಿಗೆ 4 ಜನ ಗಂಡು ಮಕ್ಕಳಿಗೆ, 4 ಜನಕ್ಕೆ. ನೆಕ್ಸ್ಟ್ 3 ಹೆಣ್ಣು ಮಕ್ಕಳಿಗೆ. ನೆಕ್ಸ್ಟು 5 ಜನ ಸೋದರಳಿಯರಿಗೆ, ನೆಫ್ಯೂ 5 ಜನ ಸೋದರಳಿಯರಿಗೆ ಈ ಆಸ್ತಿಯನ್ನು ಹಂಚುತ್ತಾನೆ. ಯಾವ ರೀತಿ ಹಂಚ್ತಾನೆ ಅಂತ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಹಂಚುತ್ತಾನೆ. ಪ್ರತಿ ಮಗಳು ಪ್ರತಿ ಸೋದರಳಿಯನಿಗಿಂತ 3 ಪಟ್ಟು. ಪ್ರತಿ ಮಗಳು ಈಗ ಇಲ್ಲೇ 4 ಜನ ಆಯ್ತು, ಇಲ್ಲಿ 3 ಆಯ್ತು, ಇಲ್ಲೇ 5 ಜನ ಆಯ್ತು. ಇಲ್ಲಿ ಪ್ರತಿ ಒಬ್ಬೊಬ್ರು ಹೇಳ್ತಾ ಇದ್ದಾರೆ. ಪ್ರತಿ ಹೆಣ್ಣು ಮಗು ತನ್ನ ಸೋದರಳಿಯನಿಗಿಂತ 3 ಪಟ್ಟು. ಸೋದರಳಿಯ 1 ಪಟ್ಟು ತೆಗೆದುಕೊಂಡ್ರೆ, ಒಬ್ಬ ಸೋದರಳಿಯ 1 ಪಟ್ಟು ತೆಗೆದುಕೊಂಡ್ರೆ ಹೆಣ್ಣು ಮಗು ಇವನ 3 ಪಟ್ಟು ತೆಗೆದುಕೊಳ್ತಾಳೆ. 3:1 ಆಯ್ತು. ಯಾರು? ಹೆಣ್ಣು ಮಗುಗೆ ಮತ್ತು ಸೋದರಳಿಗೆ. ಹೌದಾ? ಪ್ರತಿ ಒಂದು ಹೆಣ್ಣು ಮಗು ಪ್ರತಿ ಸೋದರಳಿಯ 1 ಪಟ್ಟಿದ್ರೆ ಇವ್ ಮಗಳು ಏನ್ ಮಾಡ್ತಾಳೆ? 3 ಪಟ್ಟು ತೆಗೆದುಕೊಳ್ತಾಳೆ. ಹೌದಾ? ಇದು ಕ್ಲಿಯರ್ ಆಗಿ ಹಚ್ಕೊಂಡಿದ್ದು? ಎಸ್. ನೆಕ್ಸ್ಟ್, ಹಣವನ್ನು ಪಡೆದರೆ ಮತ್ತು ಪ್ರತಿ ಮಗನು ಪ್ರತಿ ಸೋದರಳಿಯನಿಗಿಂತ 5 ಪಟ್ಟು ಹಣವನ್ನು ಪಡೆದರೆ. ನೋಡಿ, ಈಗ ಪ್ರತಿ ಗಂಡು ಮಗು ಸೋದರಳಿಗೆ ಪ್ರತಿ 5 ಪಟ್ಟು ಅಂತ. ಇವನು 1 ಪಟ್ಟು ಈಗಾಗಲೇ ಬಂದ, ಇವನು 5 ಪಟ್ಟು ಅಂದ್ರೆ 5 ಪಟ್ಟು ತೆಗೆದುಕೊಳ್ತಾನೆ. ಯಾರು? ಒಬ್ಬವಳು ಮತ್ತು ಒಬ್ಬ ಸೋದರಳಿಯ ಪ್ರತಿ ಅಂತ ಹೇಳಿದ್ದಾರೆ. ಹೌದಾ? ಹಣವನ್ನು ಪಡೆದರೆ ಪ್ರತಿ ಮಗನಿಗೆ ಸಿಗುವ ಹಣ ಎಷ್ಟು? ಪ್ರತಿ ಮಗನಿಗೆ ಸಿಗುವ ಹಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ಕೂಡ SSC MTS 5/11/2024 ರೀಸೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಇದು ಶಿಫ್ಟ್ 1 ಅಲ್ಲಿ. ಪ್ರತಿ ಮಗುವಿಗೆ ಈ ಸೋದರಳಿಗಿಂತ 5 ಪಟ್ಟು ಸಿಗುತ್ತೆ ಮತ್ತು ಹೆಣ್ಣು ಮಗುವಿಗೆ 3 ಪಟ್ಟು ಸಿಗುತ್ತೆ. ಇದು ಪ್ರತಿ. ಹಾಗಾದ್ರೆ ಟೋಟಲ್ ಗಂಡು ಮಕ್ಕಳಿಗೆ ಎಷ್ಟು ಸಿಗುತ್ತೆ? ಒಬ್ಬನಿಗೆ 5ರಷ್ಟು ಸಿಕ್ಕರೆ 4 ಜನ ಗಂಡು ಮಕ್ಕಳಂದ್ರೆ ಹಾಗಾದ್ರೆ ಎಷ್ಟರಷ್ಟು ಸಿಗುತ್ತೆ? 20ರಷ್ಟು ಸಿಗುತ್ತೆ ಒಟ್ಟು ಗಂಡು ಮಕ್ಕಳಿಗೆ. ಹೌದು ತಾನೆ? ಇಲ್ಲೇ ಒಬ್ಬಳಿಗೆ 3, ಪ್ರತಿ ಮಗಳಿಗೆ 3ರಷ್ಟು ಸಿಕ್ಕರೆ 3 ಹೆಣ್ಣು ಮಕ್ಕಳಿದ್ರೆ ಹಾಗಾದ್ರೆ 9ರಷ್ಟು ಸಿಗುತ್ತೆ. 3 ಹೆಣ್ಣು ಮಕ್ಕಳಿಗೆ ಎಷ್ಟು ಸಿಗುತ್ತೆ? 9ರಷ್ಟು ಸಿಗುತ್ತೆ. ಪ್ರತಿ ಸೋದರಳಿಗೆ 1 ಪಟ್ಟು, ಹಾಗಾದ್ರೆ 5 ಜನ ಇದ್ರೆ 5ರಷ್ಟು ಸಿಗುತ್ತೆ. ಮುಗಿದ ಹೋಯ್ತು. ಇದು ಗಂಡು ಮಕ್ಕಳ ಪಾಲು, ಇದು ಹೆಣ್ಣು ಮಕ್ಕಳ ಪಾಲು, ಇದು ಸೋದರಳಿಯನ ಪಾಲು. ಟೋಟಲ್ ಪಾಲು ಎಷ್ಟಿದೆ? 2,17,000. ಹಾಗಾದ್ರೆ ಇಲ್ಲಿ ಟೋಟಲ್ ರೇಷಿಯೋ ಎಷ್ಟದ? ಅದರಿಂದ ಡಿವೈಡ್ ಮಾಡಿಬಿಟ್ರೆ ಮುಗಿದ ಹೋಯ್ತು. ಎಷ್ಟಿದೆ ನೋಡ್ರಿ? 20, 29, 1, 5, 34. ಈ 34ರಿಂದ 2,17,600 ಡಿವೈಡ್ ಮಾಡಬೇಕು. ನೀವು ಕ್ಯಾನ್ಸಲ್ ಈಸಿಯಾಗಿ 2ರ ಮಗ್ಗೆಲೆ ಮಾಡಿ. 2ರ ಮಗ್ಗೆಲೆ ಮಾಡಿ. 2 1 2, 2 7 14. ನೆಕ್ಸ್ಟ್ ಇದು 2 1 2. ನೆಕ್ಸ್ಟ್ 1 ಉಳಿತೆ ಬರಲ್ಲ, 0 ಹಚ್ಕೊಂಡ್ವಿ. 2 8 16, 1 ಉಳಿತೆ 16 ಆಗುತ್ತೆ. 2 8 16, ಮುಂದೆ 2 0. ಮುಗಿತಾ? ಎಸ್. ಇವಾಗ 17ರಿಂದ ನೀವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಭಾಗಾಕಾರ ಮಾಡ್ಕೊಳ್ಳಿ. ಹೌದಾ? ಭಾಗಾಕಾರ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. 1,08,800 8,800 ಡಿವೈಡೆಡ್ ಬೈ 17. 17 ಆರ್ಲೆ. ಹೌದಾ? ಕಾಣ್ತಾ ಇದ್ದೇನೆ. ಇದು 17 6 ಎಷ್ಟಾಗುತ್ತೆ? 6 7 42 2 ಕೈಲೆ ಬಂತು 4. 6 1 6 4 10. 108ರಲ್ಲಿ 2 ಹೋದ್ರೆ 102 ಹೋದ್ರೆ 6 ಉಳಿತು, 8 ಆಯ್ತು. 17 4 68. 68ರಲ್ಲಿ 68 ಹೋದ್ರೆ 0 ಉಳಿತು. ಇಲ್ಲಿ 2 0 ಉಳಿದು, ಆ 2 0 ಇಲ್ಲಿ ಹಚ್ಕೊಂಡ್ಬಿಡಿ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 6,400 ಆಯ್ತು. ಸಿಕ್ಬಿಡ್ತು ನಮಗೆ. ಇದು ಬೇಕು ನಮಗೆ, ಇಂಪಾರ್ಟೆಂಟ್. ಇದು 1 ರೇಷಿಯೋ ಎಲ್ಲ ಶೇಷನ್ ಬಂತು, 0 0 ಬಂದ್ಬಿಟ್ಟು. ಇಲ್ಲೇ 68 0 ಬಂದು, ಮುಂದೆ 2 0 ಇಲ್ಲ, ಆ 2 0 ಲೆಚ್ಕೊಂಡ್ಬಿಟ್ವಿ. 6,400 ಆಯ್ತು. ಮುಗ್ದ ಹೋಯ್ತು ನಮಗೆ. 6,400 ಸಿಕ್ತು ನಮಗೆ. 1 ರೇಷಿಯೋ ಈಕ್ವಲ್ ಟು 6,400 ಸಿಕ್ತು. ಕ್ವಶನ್ ಕೇಳಿದ್ದು ಗಂಡು ಮಕ್ಕಳು ಎಷ್ಟು ಜನ? 20 ಜನದ ರೇಷಿಯೋ ಅದ. 20 ರೇಷಿಯೋ ಅದ. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 6,400 ಆದ್ರೆ 20 ರೇಷಿಯೋ ಈಕ್ವಲ್ ಟು ಎಷ್ಟಾತಂದಾಗ ಇವೆರಡನ್ನು ಗುಣಾಕಾರ ಮಾಡಬೇಕು. 6,400 ಇಂಟು ಎಷ್ಟಾಗುತ್ತೆ? 20 ಆಯ್ತು. ಇದು ಟೋಟಲ್ ಎಲ್ಲಾ ಗಂಡು ಮಕ್ಕಳ ಪಾಲು. ಟೋಟಲ್ ಹೆಣ್ಣು ಮಕ್ಕಳ ಪಾಲು ಬಂದಾಗ 6,400 ಇಂಟು 9 ಮಾಡಿದ್ರೆ ಟೋಟಲ್ ಹೆಣ್ಣು ಮಕ್ಕಳ ಪಾಲು. 6,400 ಇಂಟು 5 ಬಂದ್ರೆ ಟೋಟಲ್ ಸೋದರಳಿಯರ ಪಾಲು. ಈಗಿಲ್ಲೇ ಎಲ್ಲಾ ಗಂಡು ಮಕ್ಕಳಿಗೆ ಇಷ್ಟು ಬಂತು. 6,400 ಇಂಟು 20
ಹಾಗಾದ್ರೆ ಪ್ರತಿ ಒಬ್ಬ ಗಂಡು ಮಗುವಿಗೆ ಅಂತ ಕ್ವಶನ್ ಕೇಳಿದ್ರೆ ಪ್ರತಿ ಒಬ್ಬ ಗಂಡು ಮಗುವಿಗೆ ಎಷ್ಟು ಬರ್ತಂತ ಕೇಳಿದಾಗ ಎಷ್ಟು ಗಂಡು ಮಕ್ಕಳಿದಾರೆ 4 ಜನ ಇರ್ತಾನೆ 4ರಿಂದ ಡಿವೈಡ್ ಮಾಡಿದ್ರೆ ಪ್ರತಿ ಒಂದು ಮಗುವಿಗೆ ಗಂಡು ಮಗು ಎಷ್ಟು ಬರ್ತಕ್ಕಂಥದ್ದು ಗೊತ್ತಾಗುತ್ತೆ 4 ಜನ ಅಂದ್ರೆ 4 ಭಾಗ ಮಾಡಿಬಿಟ್ರೆ ಸಾಕು ಒಬ್ಬೊಬ್ಬರಿಗೆ ಎಷ್ಟು ಬರ್ತಂತ ಗೊತ್ತಾಗುತ್ತೆ ಎಸ್ ಈಗ ನೋಡ್ರಿ 4 1 4 4 5 20 ಮುಗ್ದ ಹೋಯ್ತು 5 0 0 5 0 0 5 4 20ಕ್ಕೆ 0 ಕೈಲೆ ಬಂತು 2 5 6 30 1 2 32 ಪ್ರತಿ ಮಗುಗೆ ಬರ್ತಕ್ಕಂಥ ಹಣ ನೋಡ್ರಿ ಸಿಂಪಲ್ ಮುಗ್ದ ಹೋಯ್ತು 32,000 ರೂಪಾಯಿ ಏನಾಗುತ್ತೆ ಪ್ರತಿ ಮಗುಗೆ ಬರುತ್ತೆ ಅದೇ ತರನಾಗಿ 4 ಜನರಿಗೆ ಬೇಕು ಬರುತ್ತಂತಂದ್ರೆ 6,400 × 20 ಮಾಡಿದ್ರೆ ಈ 4 ಜನರಿಗೆ ಬರುತ್ತೆ ಕ್ಲಿಯರ್ ಕ್ವಶನ್ ಏನು ಕೇಳಿದ್ರೆ ಅದ್ರ ಮೇಲೆ ಕರೆಕ್ಟ್ ಆಗಿ ಉತ್ತರ ಬಿಡಿಸ್ಕೊಳ್ಬೇಕು 6,400 × 20 ಮಾಡಿದ್ರೆ ಟೋಟಲ್ ಗಂಡು ಮಕ್ಕಳಿಗೆ ಆ 4ರಿಂದ ಡಿವೈಡ್ ಮಾಡಿದ ಮೇಲೆ ಪ್ರತಿಯೊಂದು ಗಂಡು ಮಗು ಸಿಗುತ್ತೆ ಅದೇ ರೀತಿ ಪ್ರತಿಯೊಂದು ಹೆಣ್ಣು ಮಗು ಕೇಳುತ್ತಂತಂದ್ರೆ 6,400 × 9 ಹಚ್ಕೊಳ್ಬೇಕು ಡಿವೈಡೆಡ್ ಬೈ 3 ಮಾಡಿದ್ರೆ ಏನಾಗುತ್ತೆ ಆ ಪ್ರತಿಯೊಂದು ಹೆಣ್ಣು ಮಗುಗೆ ಎಷ್ಟು ಅಮೌಂಟ್ ಬರ್ತಕ್ಕಂಥ ಗೊತ್ತಾಗುತ್ತೆ ಅದೇ ರೀತಿಯಾಗಿ 6,400 × 5 ಡಿವೈಡೆಡ್ ಬೈ 5 ಹಾಗಾದ್ರೆ ಈ 5 ಕ್ಯಾನ್ಸಲ್ ಪ್ರತಿಯೊಂದು ಮಗುಗೆ ಎಷ್ಟು ಬರುತ್ತೆ 6,400 ಬರುತ್ತೆ ಇಲ್ಲೇ ಉತ್ತರ ಈಸಿ ಅದು ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ 8 ಸವಿತಳು ಸರಳ ಬಡ್ಡಿಯ ಆಧಾರದ ಮೇಲೆ 32,000 ರೂಪಾಯಿಗಳನ್ನ ಸಾಲ ಪಡೆದರೆ ಸಂಗೀತ ಅದೇ ಮೊತ್ತವನ್ನ ಚಕ್ರ ಬಡ್ಡಿಯ ಆಧಾರದ ಮೇಲೆ ಸಾಲ ಪಡೆದಳು ಸೇಮ್ ಅಮೌಂಟ್ 32,000 ರೂಪಾಯಿ ಇದೆಯಲ್ಲ ಈ 32,000 ರೂಪಾಯಿನ ಸವಿತಳು ತೆಗೆದುಕೊಳ್ತಾಳೆ ಮತ್ತು ಸಂಗೀತಳು ಕೂಡ ಚಕ್ರ ಬಡ್ಡಿಯ ಆಧಾರದ ಮೇಲೆ ಒಂದು ಸಾಲವನ್ನ ತೆಗೆದುಕೊಳ್ತಾಳೆ ಈಗ ನಿಮಗೆ ಗೊತ್ತು ಸಂಗೀತ ಜಾಸ್ತಿ ಬಡ್ಡಿ ಕಟ್ತಾಳೋ ಏನು ಸವಿತ ಜಾಸ್ತಿ ಬಡ್ಡಿ ಕಟ್ತಾಳೋ ಯಾರು ಚಕ್ರ ಬಡ್ಡಿಯ ಆಧಾರದ ಮೇಲೆ ಸಾಲ ತೆಗೆದುಕೊಂಡಿರ್ತಾರೆ ಅವರೇ ಸರಳ ಬಡ್ಡಿಗಿಂತ ಜಾಸ್ತಿ ಬಡ್ಡಿಯನ್ನು ಕಟ್ತಾರೆ ಎಸ್ ಮುಂದೆ ಕೊಟ್ಟಿದ್ರು ಅವರು ಅದೇ ಮೊತ್ತವನ್ನು ಚಕ್ರ ಬಡ್ಡಿಯ ಆಧಾರದ ಮೇಲೆ ಸಾಲ ಪಡೆದಳು 2 ವರ್ಷಗಳ ಕೊನೆಯಲ್ಲಿ ಸಂಗೀತ ಸವಿತಳಿಗಿಂತ 720 ರೂಪಾಯಿ ಹೆಚ್ಚು ಬಡ್ಡಿಯನ್ನು ಪಾವತಿಸಬೇಕಾಯಿತು ನೋಡ್ರಿ ಚಕ್ರ ಬಡ್ಡಿ ತಗೊಂಡಿರೋ ಸಲುವಾಗಿ 2 ವರ್ಷದಲ್ಲಿ ಚಕ್ರ ಬಡ್ಡಿ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವಿನ ಡಿಫರೆನ್ಸ್ ಕೊಟ್ಟಿದ್ದಾರೆ 720 ಜಾಸ್ತಿ ಕೊಟ್ಲು ಸವಿತಳಿಗಿಂತ ಸಂಗೀತ ಯಾಕಂದ್ರೆ ಹಾಕಿದ್ದು ಚಕ್ರ ಬಡ್ಡಿ 720 ಜಾಸ್ತಿ ತೆಗೆದುಕೊಂಡ್ರು ಹಾಗಾದ್ರೆ ಕ್ವಶನ್ ಏನ್ ಕೇಳಿದರೆ ಹೆಚ್ಚು ಬಡ್ಡಿಯನ್ನು ಪಾವತಿಸಬೇಕಾಯಿತು ಹಾಗಾದ್ರೆ ಬಡ್ಡಿ ದರವೇನು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿದ್ರೆ ಅಂತ ಕ್ವಶನ್ ಕೇಳಿದರೆ ಏನ್ ಕೊಟ್ಟಿದ್ದಾರೆ ಡಿಫರೆನ್ಸ್ ಕೊಟ್ಟಿದ್ದಾರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವೆ ಡಿಫರೆನ್ಸ್ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ ಇದು ಗೊತ್ತಿದ್ದು ಬಿಟ್ರೆ ಸಾಕು ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ ಡಿಫರೆನ್ಸ್ ಈಕ್ವಲ್ ಟು ಪಿ ಇಂಟು ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 100 ಸ್ಕ್ವಯರ್ ಇದು ಗೊತ್ತಿದ್ದು ಬಿಟ್ರೆ ಸಾಕು ಸಿಂಪಲ್ ಆಗಿ ನೀವು ಉತ್ತರಗಳನ್ನು ಕಂಡುಹಿಡ್ಕೊಳ್ಬಹುದು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಬಹುದು ಡಿಫರೆನ್ಸ್ ಕೊಟ್ಟಾಗ ಡಿಫರೆನ್ಸ್ ಈಕ್ವಲ್ ಟು ಪಿ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಸ್ಕ್ವೇರ್ ಮಾಡಿಬಿಟ್ರೆ ಇಲ್ಲಿ ಡಿಫರೆನ್ಸ್ ಆದ್ರೂ ಕಂಡುಹಿಡ್ಕೊಳ್ಬಹುದು ಇವೆರಡು ಕೊಟ್ಟಾಗ ಅಥವಾ ಡಿಫರೆನ್ಸ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಿಬಹುದು ಅಥವಾ ಡಿಫರೆನ್ಸ್ ಮತ್ತು ಪ್ರಿನ್ಸಿಪಲ್ ಕೊಟ್ಟಾಗ ರೇಟ್ ಆಫ್ ಇಂಟ್ರೆಸ್ಟ್ ಈ ಲೆಕ್ಕ ಕೂಡ ಕಂಡುಹಿಡ್ಕೊಳ್ಬಹುದು ಎಸ್ ಡಿಫರೆನ್ಸ್ ತಾನೆ ಡಿಫರೆನ್ಸ್ ಎಷ್ಟಿದೆ 720 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 32,000 ಇಂಟು ಆರ್ ಸ್ಕ್ವೇರ್ ಗೊತ್ತಿಲ್ಲ ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಸ್ಕ್ವೇರ್ ಅಂತಂದ್ರೆ 4 ಹಚ್ಕೊಂಡ್ಬಿಟ್ಟು ಕ್ಲಿಯರ್ ಆಯ್ತಾ ಎಸ್ ಈಗ ಇವು 3 0 ಕ್ಯಾನ್ಸಲ್ ಇಲ್ಲಿ ಈ 3 0 ಕ್ಯಾನ್ಸಲ್ ಕ್ಲಿಯರ್ ಆಯ್ತಾ ಎಸ್ ಮತ್ತೆ ಇವೆರಡು ಹೋಗ್ತಾ ನೋಡ್ರಿ 2 5 10 2 16 32 ಈಗ ಮುಗೀತು ಈಗ ಇದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಇಸ್ಈಕ್ವಲ್ ಐತಿ ಇವೆರಡಕ್ಕೂ ಗುಣಾಕಾರ ಮಾಡ್ಬೇಕು ಇವಾಗ ನೆಕ್ಸ್ಟ್ ಇಲ್ಲಿ 16 ಇಂಟು ಆರ್ ಸ್ಕ್ವೇರ್ ಉಳಿತು ನಾನು ಈ ಕಡೆ ಹಚ್ಕೊಳ್ತೀನಿ 16 ಇಂಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 720 ಇಂಟು 5 ಇದೇನಾಗುತ್ತೆ ಗುಣಾಕಾರ ಆಗುತ್ತೆ ಹೌದಾ ಇದು ಗುಣಾಕಾರ ಆಯ್ತು 720 ಇಂಟು 5 16 ಇಂಟು ಆರ್ ಸ್ಕ್ವೇರ್ 16 ಆರ್ ಸ್ಕ್ವೇರ್ ಆಯ್ತು ಕ್ಲಿಯರ್ ಆಯ್ತಾ ನಮಗೆ ಬೇಕಾದ್ರೆ ಆರ್ ಸ್ಕ್ವೇರ್ ನೋಡ್ರಿ ಆರ್ ಸ್ಕ್ವೇರ್ ಈಕ್ವಲ್ ಟು ಮುಂದೆ ಏನದ 720 ಇಂಟು 5 ಈ 16 ಗುಣಾಕಾರದ ಈ ಕಡೆ ಬಂದ್ರೆ ಏನಾಯ್ತು ಭಾಗಾಕಾರ ಆಯ್ತು 16 ಎಸ್ ಈಗ 16ಕ್ಕೆ ನೆಕ್ಸ್ಟ್ ಈ 72ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾ ನೋಡ್ರಿ 4ರ ಮಗ್ಗಿಲ್ಲ ಹೊಡಿ ನೀವು 8ರ ಮಗ್ಗಿಲಿ ಹೋಗ್ತಾ ನೋಡ್ರಿ 8 2 16 8 9 72 0 ಹೌದಾ 2 1 2 2 45 ಹಾಗಾದ್ರೆ ಕಾಣ್ತಾ ಇದ್ದಿದ್ದು ಆರ್ ಸ್ಕ್ವೇರ್ ಈಕ್ವಲ್ ಟು 45 ಇಂಟು 5 ಆಯ್ತು ಹೌದಾ ಹಾಗಾದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ 5 5 25ಕ್ಕೆ 5 ಕೈಲೆ ಬಂತು 2 5 4 21 22 ಆಯ್ತು ಇದು ಆರ್ ಸ್ಕ್ವೇರ್ ಈಕ್ವಲ್ ಟು 225 ಆಯ್ತು ಹಾಗಾದ್ರೆ ಆರ್ ಈಕ್ವಲ್ ಟು ಏನಾಗುತ್ತೆ
ರೂಟ್ ಆಫ್ 225 ಆಯಿತು. ಹಾಗಾದರೆ ರೂಟ್ ಆಫ್ 225 ಅಂತಂದರೆ 6ರ ವರ್ಗ ಏನಾಗುತ್ತೆ, 225ರ ವರ್ಗ ಮೂಲ ಏನಾಗುತ್ತೆ, 15 ಆಗುತ್ತೆ. 15ರಿಂದ 625. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ ಟು 15% ಆಯಿತು. ಮುಗ್ದ ಹೋಯ್ತು. ಈ ಸೂತ್ರ ಗೊತ್ತಿರಬೇಕಷ್ಟೇ. ರೇಟ್ ಆಫ್ ಇಂಟ್ರೆಸ್ಟ್ ಏನಾಯ್ತು, 15% ಆಯಿತು. ಆಯ್ಕೆಯಲ್ಲಿ ಇದನ್ನ 15%. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ 15% ಆಗುತ್ತೆ. ಸಿಂಪಲ್ ಆಗಿ ಅವ್ರು ಏನು ಕೊಟ್ಟಿದ್ರೆ ಅದ್ರ ಪ್ರಕಾರನೇ ಬಿಡಿಸ್ಕೊಳ್ತಾ ಹೋಗ್ಬೇಕು. ಇಲ್ಲಿ ನಿಮಗೆ ಗೊತ್ತಿರಬೇಕು ನೋಡ್ರಿ, ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್, 2 5 10, 2 16 32 ಹೋಗುತ್ತೆ. ಅವಾಗ ಇವೆರಡು ಗುಣಾಕಾರ ಆಗ್ತವೆ. 720 × 5, ಆಮೇಲೆ 16 × r² ಆಗುತ್ತೆ. ನಮಗೆ ಬೇಕಾದ್ರೆ r² ಆದಾಗ ಈಗ 16 ಈ ಕಡೆ ಬಂದು ಭಾಗಾಕಾರ ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ಮೇಲೆ ನಮಗೆ r² = 225 ಸಿಗುತ್ತೆ. r² = 225, r = 15% ಈಸ್ ರೈಟ್ ಆನ್ಸರ್. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ 9. ಒಂದು ಶಂಕುವಿನ ತಳಹದಿಯ ತ್ರಿಜ್ಯ 49 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 61 ಸೆಂಟಿಮೀಟರ್ ಹೊಂದಿರುವ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡೀರಿ. ನೋಡ್ರಿ, ಶಂಕುವಿನ ಮೇಲಿನ ಇದು ಒಂದು ಸೆಟ್ ಅಲ್ಲಿ 3 ಕ್ವಶನ್ ಬಂದು. ಈಗಾಗಲೇ ನಾವು ಪ್ರೀವಿಯಸ್ 2 ಕ್ವಶನ್ಗಳನ್ನ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರದ ಬಗ್ಗೆ ನೋಡಿದ್ದಾಯ್ತು. ಇಲ್ಲಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಶಂಕುವಿನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಏನು? ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್ ಸ್ಲೆಂಟ್ ಹೈಟ್. ನೋಡ್ರಿ, ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಸ್ಲೆಂಟ್ ಹೈಟ್, ಓರೆ ಎತ್ತರ. ಇದು ಬೇಕು ನಮಗೆ. ಈಗ ನಮಗೆ ತ್ರಿಜ್ಯನೂ ಕೂಡ ಗೊತ್ತು. ಇವ್ರು ಕೊಟ್ಟಿದ್ರೆ ತ್ರಿಜ್ಯ ಎಷ್ಟಂತೆ, 49 ಸೆಂಟಿಮೀಟರ್. ನೋಡ್ರಿ, ತ್ರಿಜ್ಯ ಇದೆಷ್ಟಂತೆ, 49 ಸೆಂಟಿಮೀಟರ್. ಹೈಟ್ ಎಷ್ಟಂತೆ, ಓರೆ ಎತ್ತರ 61 ಸೆಂಟಿಮೀಟರ್. ಎಸ್, ಹೈಟು ಇದೆ ಮತ್ತು ತ್ರಿಜ್ಯ ಅದ. ಪೈ = 22/7. ನೋಡ್ರಿ, ಈಗಲೇ ಪೈ ವ್ಯಾಲ್ಯೂ ನಾನು 22/7 ಅಂತ ಹಾಕಿದ್ದೆ, ಅಥವಾ 3.14 ಅಂತಲೂ ಇದೆ, ಎರಡು ಒಂದೇ. ಬಟ್ ಇಲ್ಲಿ ಇದನ್ನ ಯಾಕೆ ಇದನ್ನ ಹಚ್ಕೊಂಡೆ ಅಂತಂದ್ರೆ ಆರ್ ವ್ಯಾಲ್ಯೂ 49 ಅದ. ಇಂಟು 49 ಮಾಡ್ಕೊಂಡಾಗ ನಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದರ ಬದಲಾಗಿ ಈಗ ನಾನು ಭಿನ್ನ ರಾಶಿ ರೂಪದಲ್ಲಿ ಹಚ್ಕೊಂಡಿದ್ದೀನಿ. ಯಾವ್ದ್ರ? ಪೈ ವ್ಯಾಲ್ಯೂವನ್ನ. ಹೌದಾ? ಕ್ಲಿಯರ್ ಆಯ್ತಾ ಇದು? ಎಸ್, ಪೈ ಮತ್ತು ಆರ್ ಆಯ್ತು. ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್, 49 + 61, 49 + 61 ಮುಗಿದೋಯ್ತು. 7 7 1 7, 7 7 49, ಇವೆರಡಕ್ಕೆ ಗುಣಾಕಾರ ಮಾಡ್ರಿ. 7 2 14, 4 ಕೈಲ ಬಂತು 1, 7 2 14 1 15, 154 ಆಯ್ತು. ಇಂಟು ತಾನೇ ಇಲ್ಲಿ ಬಂದಿರುತ್ತೆ. ಎಸ್, ಇಂಟು. ಎಸ್, 40 1 60, 100, ಇದು 1 10, 110 ಆಯ್ತು. ಮುಗಿದ ಹೋಯ್ತು ಲೆಕ್ಕ. ಇಲ್ಲಿ ಈಗ 11ರಿಂದ ಗುಣಾಕಾರ 0 ಹಚ್ಕೊಂಡು ಬಿಟ್ಬಿಡ್ರಿ, ಮುಗಿದೋಯ್ತು. ಈಗ 11ರಿಂದ ಗುಣಾಕಾರ ಮಾಡಿದಾಗ ಇದು ಏನಾಗುತ್ತೆ ಗೊತ್ತಾ? ಇಲ್ಲಿ 4 ಇದೆಯಲ್ಲ ನೋಡ್ರಿ, 11ರಿಂದ ನೇರ ಗುಣಾಕಾರ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕೊನೆ ಸಂಖ್ಯೆ 4 ಇದೆಯಲ್ಲ, 4 ಹಚ್ಕೊಳ್ಳಿ. ಆಮೇಲೆ ಇವೆರಡು ಕೂಡ್ಸ್ಕೊಂಡು ಹಚ್ಕೊಳ್ರಿ, 9 ಆಯ್ತು. ಆಮೇಲೆ ಇವೆರಡು ಕೂಡ್ಸ್ಕೊಂಡು ಹಚ್ಕೊಳ್ರಿ, 6 ಆಯ್ತು. ಆಮೇಲೆ ಕೊನೆಗೆ ಒಂದಿದೆಯಲ್ಲ, ಆ 1 ಹಚ್ಕೊಂಡ್ಬಿಡಿ, ಮುಗಿದ ಹೋಯ್ತು. 16,940 ಇಸ್ ರೈಟ್ ಆನ್ಸರ್. ಸುತ್ತಳತೆ ಏನಿದೆ, ಸೆಂಟಿಮೀಟರ್ ಇದೆ ಅಂತಾರೆ. ಎಸ್, ಸ್ಕ್ವೇರ್ ಸೆಂಟಿಮೀಟರ್. ಸುತ್ತಳತೆ, ಮೇಲ್ಮೈ ವಿಸ್ತೀರ್ಣ, ಸುತ್ತಳತೆ. ಹೌದಾ? ಎಸ್, ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದು ಗುಣಾಕಾರ ಮಾಡೋಕೆ ಗೊತ್ತಾಯ್ತು. ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕು. ಈ 0ಕ್ಕೆ ಈ 0. ಈಗ 11ರಿಂದ ಗುಣಾಕಾರ ಮಾಡ್ಬೇಕಾದ್ರೆ ಆ ಸಂಖ್ಯೆ ಮೊದಲ ಸಂಖ್ಯೆ ಹಚ್ಕೊಳ್ಬೇಕು, ಆಮೇಲೆ ಇವೆರಡು ಕೂಡ್ಸ್ ಹಚ್ಕೊಳ್ಬೇಕು, ಆಮೇಲೆ ಇವೆರಡು ಕೂಡ್ಸ್ ಹಚ್ಕೊಳ್ಬೇಕು, ಕೊನೆಗೆ 1 ಉಳಿತಿದ್ದಾನೆ, ಆ 1ಕ್ಕೆ 1 ಹಚ್ಕೊಳ್ಬೇಕು. ಮುಗಿದ ಹೋಯ್ತು. 16,940 ಸ್ಕ್ವೇರ್ ಸೆಂಟಿಮೀಟರ್ ಈ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಕಂಡಿಡಿದ್ವಿ ನಾವು. ಕ್ಲಿಯರ್, ಇಷ್ಟೇ, ಮುಗಿದ ಹೋಯ್ತು. ಗೊತ್ತಾಯ್ತು? ಎಸ್, ಅರ್ಥ ಆಗ್ತಾ ಇದೆನಾ? ಎಸ್, ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ನೋಡ್ರಿ, ರೇಖಾಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳು ಬರ್ತಾ ಇದಾವೆ. ಶಂಕುವಿನ ಆಕಾರದ ಮೇಲೆ 3 ಬಂದು ಕ್ವಶನ್ಗಳು. ಗೊತ್ತಾಯ್ತು? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಕೆಳಗಿನ ಸರಳ ಭಿನ್ನರಾಶಿಗಳನ್ನ ಸಂಕ್ಷೇಪಿಸಿ. ನೋಡ್ರಿ, ಇದನ್ನ ಸಂಕ್ಷೇಪಿಸ್ಬೇಕಂತೆ. 0.54 ಇದ್ರ ಮೇಲೆ ಬಾರ್ ಇದೆ, 54 ಮೇಲೆ ಬಾರ್ ಇದೆ, ಪ್ಲಸ್ 0.23 3 ಮೇಲೆ ಬಾರ್ ಇದೆ. ಏನಿದೆ 3 ಮೇಲೆ ಬಾರ್ ಯಾಕೆ ಹಾಕ್ತಾರೆ, ಅಥವಾ ಇದು ಬಾರ್ ಹಾಕೋದ್ರಿಂದ ಉದ್ದೇಶ ಏನಂತಂದ್ರೆ ಒಂದು ಸಿಂಪಲ್ ಹೇಳ್ಕೊಡ್ತೀನಿ. ಈಗ 10 ಇದೆಪ್ಪ, 10ರಿಂದ 10ನ್ನು 3ರಿಂದ ಡಿವೈಡ್ ಮಾಡ್ತೀನಿ ನಾನು. 3ರಿಂದ ಡಿವೈಡ್ ಮಾಡ್ತೀನಿ. ಎಸ್, ನೋಡ್ರಿ, ಈಗ 3 1 3, 3 3 9. ಎಷ್ಟು ಉಳಿತು? 1 ಉಳಿತು. ಪಾಯಿಂಟ್ ಕೊಟ್ಟಿವಿ, 10 ಆಯ್ತು. ಮತ್ತೆ ಎಷ್ಟಾಯ್ತು? 3 3 9. ಮತ್ತೆ 1 0 ಕೊಟ್ಕೊಂಡಿವಿ, ಮತ್ತೆ 10 ಆಯ್ತು. 1 ಉಳಿತು, 10 ಆಯ್ತು. ಮತ್ತೆ 3 3 9, ಮತ್ತೆ 1 ಉಳಿತು, 10 ಆಯ್ತು.
ಏನಾಗುತ್ತೆ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಹೋಗ್ತವೆ, ಎಷ್ಟಾದ್ರೂ ಇದು ಕೊನೆಗೊಳ್ಳಲ್ಲ. ಅದೇ ರೀತಿ 10 ಉಳಿತೆ, 1 ಉಳಿತೆ 10 ಆಗುತ್ತೆ, 3 ಮತ್ತೆ 1 ಉಳಿತೆ 10 ಆಗುತ್ತೆ, ಮತ್ತೆ 3 ಆ ರೀತಿ ಬರ್ತಾ ಹೋದಾಗ 3 ಏನಾಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. 3 ಏನಾಗುತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಈ ರಿಪೀಟ್ ಆಗ್ತಕ್ಕಂಥ ತುಂಬಾ ದೊಡ್ಡದಾಗಿ ಬರೆಯೋದ್ರ ಬದಲಾಗಿ ಆ 3 ಬರೆದ ಮೇಲೆ ನೀವು ಒಂದಾಗಿ ಹಾಕಿದ್ರೆ ನಡೀತೆ. 3 ರಿಪೀಟ್ ಆಗ್ತಾ ಹೋಗುತ್ತೆ ಅಂದ್ರೆ 3 ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿ 5 4 ಹಾಕಿದ್ರೆ 5 4 5 4 5 4 ಬರ್ತಾ ಹೋಗುತ್ತೆ. 0.54 5 4 5 4 ಹಿಂಗ್ ಬರ್ತಾನೆ ಹೋಗ್ತಾ ಇರುತ್ತೆ, ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಅಂತ ಅರ್ಥ. ಕ್ಲಿಯರ್ ಆಯ್ತಿದು? ಎಸ್. ನೆಕ್ಸ್ಟ್ ಪ್ಲಸ್ 0.23 ನೋಡ್ರಿ ಇಲ್ಲಿ 2 ಆಮೇಲೆ 3 ಹಾಕಿದರೆ 3 ಮೇಲೆ ಬಾರ್ ಹಾಕಿದ್ರೆ ಕೇವಲ 3 ರಿಪೀಟ್ ಆಗ್ತಾ ಹೋಗುತ್ತೆ, ಕೇವಲ 3 ರಿಪೀಟ್ ಆಗುತ್ತೆ ಇಲ್ಲಿ. ಹೌದಾ? ಎಸ್. ಈಗ ಇವೆರಡು ಕೂಡಿಸ್ಕೊಳ್ರಿ, ಇವೆರಡು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ. 4 3 7 5 3 8 4 3 7 5 3 8 4 3 7 5 2 7.0 ಪಾಯಿಂಟ್. ಇಲ್ಲೇ ರಿಪೀಟ್ ಯಾವ್ಯಾವ ನೋಡ್ರಿ. 7 8 7 8 ಮುಂದೆ ಅದೇ 8 ಬರ್ತಾ ಹೋಗುತ್ತೆ. 7 8 7 8 ರಿಪೀಟ್ ಆಗ್ತದೆ. 7 ಮಾತ್ರ ಹಂಗೆ ಇರುತ್ತೆ. ಹಾಗಾದ್ರೆ ಉತ್ತರ ಏನಾಯ್ತು 0.778 ಇದ್ರ ಮೇಲೆ ಬಾರ್ ಬಂತು. ಉತ್ತರ ಇದಾಯ್ತು. ಇದನ್ನ ಭಿನ್ನ ರಾಶಿಯಲ್ಲಿ ಹಚ್ಬೇಕೀಗ. 0.778 ಮೇಲೆ ಬಾರ್ ಬಂತು ನೋಡ್ರಿ. 7 8 7 8 7 8 ರಿಪೀಟ್ ಆಗ್ತಾ ಹೋಗಿದಾವೆ. ಹಾಗಾದ್ರೆ 7 8 ಮೇಲೆ ಬಾರ್ ಬಂತು. ಇದನ್ನ ಈಗ ಭಿನ್ನ ರಾಶಿಯಲ್ಲಿ ಹಚ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ಇದನ್ನ ಹೆಂಗಿದ್ದು ಹಂಗೆ ಹಚ್ಕೊಂಡ್ಬಿಡಿ. 7 7 8 ಅದು ಯಾವ ರೀತಿ ಇದೆ ಅದೇ ರೀತಿ 7 7 8 ಇದು ಹೆಂಗಿದ್ದು ಹಂಗೆ ಹಚ್ಕೊಂಡ್ಬಿಡಿ. ಯಾವುದ್ರ ಮೇಲೆ ಬಾರ್ ಇಲ್ಲ ಅದನ್ನ ಮೈನಸ್ ಮಾಡ್ರಿ. ಇಲ್ಲಿ 7 ಮೇಲೆ ಬಾರ್ ಇರ್ತಾನೆ -7 ಮುಗಿತಾ? ಎಸ್. ಡಿವೈಡೆಡ್ ಬೈ ಇಲ್ಲಿ ಬಾರ್ ಯಾವುದ್ರ ಮೇಲೆ ಇದಾವೋ 8 ಮತ್ತು 7 ಎರಡರ ಮೇಲೆ ಬಾರ್ ಇದಾವೆ. ಯಾವುದ್ರ ಮೇಲೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದಾವೋ ಅಷ್ಟು 9 ಹಚ್ಕೊಳ್ಬೇಕು. ಇಲ್ಲೇ 1 ಇಲ್ಲೇ 1 ಹಾಗಾದ್ರೆ 2 9 ಬಾರ್ ಎಷ್ಟು ಮೇಲೆ ಇದಾವೆ 2 ಮೇಲೆ ಇದಾವೆ ಹಾಗಾದ್ರೆ 2 9 ಹಚ್ಕೊಳ್ಬೇಕು. ಎಷ್ಟರ ಮೇಲೆ ಬಾರ್ ಇಲ್ಲ 1 ಮೇಲೆ ಬಾರ್ ಇಲ್ಲ 1 0 ಹಚ್ಕೊಳ್ಬೇಕು. ಮುಂದೆ ಮುಗಿದ ಹೋಯ್ತು. ಇದನ್ನ ಸಂಕ್ಷಿಪ್ತ ಮಾಡಿ ಹಚ್ಚಿಬಿಡಿ, ಉತ್ತರ ಕ್ಲಿಯರ್ ಆಗುತ್ತೆ ನಿಮಗೆ. ಈಗೇನಾಗುತ್ತೆ ನೋಡ್ರಿ, 778ರಲ್ಲಿ 7 ಹೋದ್ರೆ 771 ಡಿವೈಡೆಡ್ ಬೈ 990 ಈಸ್ ರೈಟ್ ಆನ್ಸರ್. ಇದನ್ನ ಸಂಕ್ಷೇಪಿಸಿದ ಮೇಲೆ ಈ ಒಂದು ಸಮೀಕರಣವನ್ನ ಸಂಕ್ಷೇಪಿಸಿದ ಮೇಲೆ 771 ಡಿವೈಡೆಡ್ ಬೈ 990 ಬರುತ್ತೆ. ಆಯ್ಕೆಯಲ್ಲಿದೆ ಅದು 771 ಡಿವೈಡೆಡ್ ಬೈ 990. ಎಸ್. ಆಯ್ಕೆ 3 ಕರೆಕ್ಟ್ ಆಗಿರತಕ್ಕಂಥ ಕ್ವಶನ್. ಈ ಕ್ವಶನ್ ಅನ್ನ RPF ಸಬ್ ಇನ್ಸ್ಪೆಕ್ಟರ್ ಅಲ್ಲಿ 2/12 ರೀಸೆಂಟ್ ಆಗಿ ಕ್ವಶನ್ ಅನ್ನು ಕೇಳಿದ್ದಾರೆ. ಡಿಸೆಂಬರ್ ಅಲ್ಲಿ 2024ರಲ್ಲಿ ಶಿಫ್ಟ್ 1 ಅಲ್ಲಿ ಈ ಕ್ವಶನ್ ಅನ್ನು ಕೇಳಿದ್ದಾರೆ ನೋಡ್ರಿ. ಆಯ್ಕೆ 3 ಅಲ್ಲಿರ್ತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. SSC GD ಬಗ್ಗೆ ತರಗತಿಗಳನ್ನ ಕೊಡ್ಬೇಕಂತೇಳಿ ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಸೆಟ್ ಅಲ್ಲಿ 10 ಕ್ವಶನ್ಗಳನ್ನ ವಿವರವಾಗಿನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನಾದರೂ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಏನಾದ್ರೂ ಇದೆ ತಿದ್ಕೊಳ್ಬಹುದು, ಅದನ್ನ ಕಮೆಂಟ್ ಕೂಡ ಮಾಡಬಹುದು. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.